UR ಪ್ರಾಪರ್ಟೀಸ್ ಪುತ್ತೂರು ಮತ್ತು ನಾಗರತ್ನೇಶ್ವರಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆದ್ರಾಳ ಪುತ್ತೂರು. ಇವತ್ತು ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣಾ ಸಭಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಆ ಬಳಿಕ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ. ರಕ್ತೇಶ್ವರಿ, ವರ್ಣಾರ ಪಂಜುರ್ಲಿ, ರಾಜ ಪಂಜುರ್ಲಿ, ಕಲ್ಲುರುಟಿ, ಗುಳಿಗ ದೈವಗಳ ನೇಮೋತ್ಸವವು ನಡೆಯಲಿಕ್ಕಿದೆ. ಇದೀಗ ಕೆಲವೇ ನಿಮಿಷಗಳಲ್ಲಿ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣಾ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ಆಹ್ವಾನಿತ ಅತಿಥಿ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಸೇರಿಕೊಂಡಿದ್ದಾರೆ. ಎಲ್ಲ ಊರಿನ ಪರವೂರಿನ ಭಕ್ತ ಬಂಧುಗಳು, UR ಪ್ರಾಪರ್ಟೀಸ್ನ ಹಿತೈಷಿಗಳು, ಎಲ್ಲ ಗ್ರಾಹಕರು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನ ಆರಂಭ ಮಾಡಲಿಕ್ಕಿದ್ದೇವೆ. ಬಂದಿರುವಂತಹ ಎಲ್ಲ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. This is not a calendar. ಆ ದೇವದೇವರನ್ನು ಪೂರ್ವ ಸಾಧನ ಸ್ವೀಕಾರ ಅನುಗ್ರಹ ಪಡೆಯುವುದು ಆ ಪರಿಪೂರ್ಣವಾದ ಧರ್ಮವನ್ನು ಪ್ರಸಾದನ ಸ್ವೀಕಾರ ಆ ರಥೇಶ್ವರ ತನ್ನ ಸಾನ್ನಿಧ್ಯಗಳು ಕೂಡ ನೇಮೋತ್ಸವವನ್ನು ಪ್ರಯತ್ನ ಮಾತೆಲ್ಲ ಊರದ ಸಮಸ್ಯೆ ಸೇರೊಂದು ಅಂತಿಮ ಸಮಸ್ಯೆಗೆ ಸಂಬಂಧಪಟ್ಟ ಸೇರೊಂದು ಭಕ್ತಿಪೂರ್ವಕವಾದ ದೇವರ ಪ್ರಾರ್ಥನೆ ಮಂತ್ರಿ ಮನುಷ್ಯ ಮಾಡ್ತೇವೆ ಅವರ ಶ್ರಾವಣ ಮಂತ್ರಂಜನ ಕಾಲರಾಮ ಇಲ್ಲಿ ಮಂತ್ರಂಜನ ಸತ್ಕರ್ಮರಾಮ ಹೆಚ್ಚು ಕಡಿಮೆ ಲೋಕಕೋಶಗಳ ನಾನು ಈ ಕೊಪ್ಪಳಿನ ನೇಮೋತ್ಸವದ ಅವರ ರಥೇಶ್ವರಿ ನಮ್ಮ ಸಾನ್ನಿಧ್ಯಕ್ಕೂ ಕೂಡ ಸಂತುಷ್ಟಿ ಆಯ್ತು. ಈ ಒಂದು ಜಾಗದ ಉನ್ನತ ರೀತಿಯಲ್ಲಿ ಸಾನ್ನಿಧ್ಯವನ್ನು ಅಭಿವೃದ್ಧಿ ಬೆಳೆದ ಒಂದು ಒಬ್ಬ ಮನೋರಂಜನೆ ಅಲ್ಲಿ UR ಪ್ರಾಪರ್ಟೀಸ್ನ ಹಿತೈಷಿಗಳು, ಬಂಧುಗಳು, ಉಜ್ವಲ್ ಪ್ರಭು ಅವರ ಸ್ನೇಹಿತರು ದಯವಿಟ್ಟು ಗಮನಿಸಬೇಕು. ಈಗಾಗಲೇ ಯಾರೆಲ್ಲ ಸೂಚನೆ ಕೊಟ್ಟಿದ್ದೇವೆ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮ ಜೊತೆಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಬಂಧುಗಳು ನೀವು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಚಹಾ ತಿಂಡಿಯ ವ್ಯವಸ್ಥೆಯನ್ನ ಅಲ್ಲಿಗೆ ಮಾಡ್ತಾ ಇದ್ದೇವೆ, ದಯವಿಟ್ಟು ಗಮನಿಸಬೇಕು. ಯಾರು ಕೂಡ ಅಲ್ಲಿ ಕ್ಯೂ ನಿಂತ್ಕೊಳ್ಳೋದು ಬೇಡ. ಈ ಮನ್ನುಡು ಆರಾಧನೆ ಕರ್ತೊಂಬತ್ತಿನ ಸರ್ವಶಕ್ತಿನ ಧರ್ಮಡು ಅಷ್ಟಕುಲ ನಾಗದೇವಿ ಪರಿವಾರ ಸತ್ಯನ ಧರ್ಮಡು ಕರೆಂಟ್ ತುಂಬುಂಡ ದೇವೇರು ಬುಗ್ಗೆಲ್ಲ ತುಂಬುಂಡ ದೈವ ಉಲಾಯಿಗ ಅಪ್ಪೆ ವಿದೇಗ ದೈವ ಅದು ಕುಲಕೋಟಿ ಕುಟುಂಬ ಕಾತೊಂದು ಮತ್ತೆ ನಂಜಿನ ಭೂಮಿ ವಾರಗ ಸತ್ಯರಕ್ಕೆ ಸಿರಡ ಬಾಲ್ಬಂಡಾರ ಬೆಳೆದ ಪ್ರಾರ್ಥನೆ ಬಂತು. ಸ್ವಾಮಿ ಸತ್ಯನೇ ಏನಿಗೆ ಬರ್ತದೆ ಹಿರಿಯಾಕಲ್ನ ಹೈಟಿ ಹೂನೀರೆ ಗಿಂಡದ ನೀರು ಪುಂಡಿದ ಗುರುಪ ಅನುವಾರ ಕಾಲದ ಭಕ್ತಿ ಒಳಿದು ಹೊಂಜಿಕೊಂಡೆ ಬೇರ್ಗೆತ್ತೊಂದಲ್ಲ ಸ್ವಾಮಿಗಳ ಭೂಮಿಗಳ ಮಾಯಚಿತ್ತ ನಿಕ್ಕು ಮಾತ್ರ ಗೋಚಾರಮ್ಮ. ಆ ಪ್ರಕಾರವಾದ ಈಗ ವಾಪಿನಂಜಿನ ಚರಾದಿತ್ತಿನ ದೈವನು ಸ್ಥಿರಮಲ್ಪಾದ ಗುರ್ದು ಕಾಟಕಲ್ಲಡು ಗುಡ್ಡಡಿತ್ತಿನಂಚಿನ ಮಾಯಯಿ ಇರಿಕಾಳಗ ಪೊರ್ಲುದ ಸ್ನಾನ ಉಂಡಿನ ಮಾತು ನಿರ್ಮಾಣ ಮಲ್ಪಾದಿ ಪೊರ್ಲುದ ಪ್ರತಿಷ್ಠಾಪನೆ ಮಾತು ಮಲ್ಪಾದಿ ಚರಾದಿತ್ತಿನ ದೈವನು ನೂಲು ಪಾಲು ತಂತ್ರದಾರ ಬಂತದ್ದು ಸ್ಥಿರಮಲ್ಪಾದ ಈ ಕಾಪಾಪನಂಜಿನ ಕಾರ್ಯಭಾಗ ಬಂತದ್ದು ಇನಿಕಾನಗ 1 ವರ್ಷದ ಕಾಲಾವಧಿ ಈ ಮಣ್ಣಿನ ಮಾತ ಬೆಳಗಾದ ಕೊಡ್ದು ಒಂದು ಸಂಸ್ಥೆನ ಮಾತ ಕಟ್ಟದು 10 ಜನಕ್ಕೆ ನುಪ್ಪು ಕೊರಪುಣ ಯೋಗವಾಗಿ ನಾ ಬಾಲೆಗೆ ಮಾತ ಎತ್ತಾದು ಕೊಡ್ತಾ ಆ ಪ್ರಕಾರವಾದ ಯಾಣ ಮಲ್ಪುನತೆಯನ್ನು ಕೂಡು ಕುಟುಂಬ ಎನ್ನ ಗ್ರಾಮಸ್ಥರ ಮಾತ ಸೇರಿದು ಸತ್ಯ ಲೆಕ್ಕೇಶ್ವರಿನ ಅರಗಳಿಗೆ ಉಂಡು ಬಂದದು ನಿಜ ರೂಪದ
ಸೇವೆನ ಮಾತ ಮಂತ್ರನಲ್ಪ ಒಂಜಿಗಿಂಡೆ ಬೇರೆ ಗುರುನಲ್ಪ ಈಗ ಮಂತ್ರ ಪಾಪತ್ತು ಸರ್ವರ ದೂಪ ಮಂತ್ರನಂಜಿನ ಮಾಮಲ್ಲ ಸದುದ್ದೇಶನ ರೀತಿ ಇಡೀ ಗ್ರಾಮಸ್ಥರು ಮಾತೆಲ್ಲ ಸೇರಿದ ಮಂತ್ರನಂಜಿನ ಕಾರ್ಯಭಾಗ ಮಂತ್ರನಲ್ಪ ಸಾವಿರ ಬಗೆಯ ತಪ್ಪು ತಾಗಳಿಸಿದ ಬಾಯದ ಮಟ್ಟೆಲ್ಲದಿ ಒಂದು 12 ಕೋರೆತ್ತುಲ್ಲ ಬೇರೆಡು ಸರಿಗೆ ಮಲ್ಪ ಆದಿ ಕೊಡ್ದು ನನದುಂಬುಗು ಆಪನ ಕಾರ್ಯಭಾಗನ ದೇವರಡ ದೇವರನ್ನ ಕೇಂದ್ರ ಮಲಬಾದಿ ಕೊಡ್ದು ಸಾಯದ ಗಂಧಲ ಧೈರ್ಯದ ನುಡಿಲ ಇಡೀ ಗ್ರಾಮಗೂ ಮಾತ ಪಟ್ಟಾದಿ ಕೊಡ್ದು ಸತ್ಯ ಲೆಕ್ಕೇಸರಿಗೆ ಬೆದ್ದಾಳದ ಪವಿತ್ರವಾದ ಭದ್ರವಾಯಿನ ಮನ್ನಡು ಒಂಜಿಕೊಂಡೆ ಬೇರೆ ಕೊಡ್ತಲ್ಲಂದು ಅಮಡ್ಯಾತನನ್ನು ಬಣಪಾದಿಕೊಲ್ಲ ಬಂದ ಉಡಾದ ಭಕ್ತಿ ಮಿದಿದು ಸ್ವಾಮಿಯ ಪೆಲ್ಲಕ್ಕೇಸರೆ ಇನಿಕೋಡೆದ ಕಟ್ಟತ್ತಮ್ಮ ಇನಿಕೋಡೆದ ಮದಿಪತ್ತು ಮಾನುಸೇರವೇರೆ ಬಾರಿ ಮಲ ಬಾಲೆ ಮದಿಮಲ ಗಂಗೆ ಮದಿಮಲ ಇನ್ನೊಲಿಗೆದಾರ ಮನಲಿಗೆದಾರ ಮಂತ ನಂಜಿನ ಕಟ್ಟಿ ಅಕ್ಕಳ ಧರ್ಮ ತಪ್ಪುನಗ 10 ಮುಡಿ ಕಂಡಗ ಜಪ್ಪುನಗ ನಾಗಲಕ್ಕೇಸರಿಂದ ಬಣಪ ಒಂದು ಬತ್ತೆ ನಂಜಿನ ಮಾಯ ಅಂಬೆರ್ಲು ಕುಂಬೆರ್ಲು ಮಂತನ ಕಟ್ಟಿ ಅಕ್ಕಳ ಧರ್ಮ ತಪ್ಪುನಗ ಮೂಡಾಯಿ ಕುಟ್ಟ್ಯ ಬಡ್ಡಾಯಿ ಬೈಯೊಳಿಗೆ ನರಪುತ್ತೂರು ಎಲ್ಲಾಡತಿ ಮೇಲೆ ಮಾಲಿಂಗೇಶ್ವರ ದೇವರನ್ನ ತೆನ್ಕಾಯಿ ಬಾಕಲು ಅಪ್ಪೆಲಕ್ಕೇಸರಿಂದ ಬಣಪಾದು ಸೀಮೆನು ಅಡೆತ್ತು ಕಟ್ಟು ಕತ್ತಿ ನಂಜಿನ ಮಾಯ ಆಕಾಶ ಬುಡ್ಲಮ್ಮ ಭೂಮಿಡಾವಲ್ಲ ಭೂಮಿ ಬುಡ್ಲ ಶತಪಾದವಲ್ಲ ಶತಪಾದಲವಲ್ಲ ಒಂಟಿ ಸ್ಥಳ ಆಯನ ಬರ್ಪಾವಲ್ಲ ಒಂಟಿ ಸ್ಥಳ ಆಯವಲ್ಲ ತೂಕನಂದ ಉಜ್ಜಳ್ಳಾಲ ತೂಕನಂದ ಉಜ್ಜಲವುಳ್ಳ ನೂಲುಪ್ಪಾಲೆ ಗ್ರಾಮಸ್ಥರು ಸತ್ತು ಗುತ್ತುವುದು ಸ್ವಾಮಿ ಎಂದು ಬಂದ ಭಿನ್ನವಂತನಲ್ಪ ಉಂತಿಮಾನಿಗೆ ಅರೆಗಳಿಗೆ ಜೋಗ ಬರ್ತದೆ ಧೈರ್ಯ ಊರಿನೊಂದು ರಾಜಾವಾಗದೆ ಮರಿಯಡಂತ ಕನ್ಯಾವಿನ ಕೇಶ ಎಡುತ್ತುಕೊಂಡಾಡುವುದರ ಹೊರತು ಕಾಲಾಧಿಪತ್ರ ಕಾಲಾಟ ಕಟ್ಟು ವರ್ಷ ಹೇಳಿದ ಬಂದು ಹೇಳಿದ ಮಾಯವನ್ನು ಸ್ವಾಮಿಗಳ ಭೂಮಿಗಳ ಎಲ್ಲ ಮಾಯಮೂಲನಾಗದೇವರಿಗಳ ಗ್ರಾಮದೇವರಿಗಳ ಮಾತ್ರ ಗೋಚರ ವರ್ಷಾದ ಕಟ್ಟಿ ಕಾಲಾದ ಮಿಚ್ಚಿ ಒಂದು ಕಾಲದ ಕಟ್ಟು ಈ ಕಾಲದ ಮಾತ್ರ ಮತ್ತೊಂದು ಕಾದಲ ಕಾಲಿಗಳ ಮಾತ್ರ ನಮ್ಮಗಳ ಸಮರ್ಪಣೆ ಇದ್ದ
ಗೋಲ್ಪುದಾದ ಬರ್ತು ಗೋಡೆ ಜೀವನ ಬಿಟ್ಟಾಗ ಯಾಗ ಯಜ್ಞ ಪೂಜೆ ಪುರಸ್ಕಾರ ಮಲ್ಪ ಒಂದು ಆದ ನೂಲು ಪಾಲ ಬ್ರಹ್ಮತ್ರ ಬ್ರಹ್ಮಲ್ಪ ಒಂದು ದೀಪಾಯಿನ ಸುತ್ತಿಯ ಹೊರಪಾಯನ್ನ ಮೀಪಾಯ ಸುದ್ದ ಶಾಖ ಅವು ತಪ್ಪುಗಳು ಮತ್ತು ಮೂರ್ದು ರಾಜ್ಯಗಳನ್ನು ಉಂಡು ಮಲ್ಪ ಒಂದು ಮತ್ತಿನ ಜಡಿಗಳ ಅಪ್ಪೆ ಬಜ್ಜಿ ಮಾಡು ಬಾಳ ಗಜ ಪುಷ್ಪದ ಮಾಲೆ ಇರ್ತೈತ ಬರ್ತೈತ ಆದವಣಿಗಳು ಹಚ್ಚುವುದು ಭತ್ನಾದಿಗಳ ಬಾಯ ಉಂಡ ಒಂಬತ್ತು ಹೊತ್ತು ದೇವಿ ಸ್ವರೂಪ ಓಂಕಾರ ಸ್ವರೂಪಿನ ಸರ್ವೇಶ್ವರ ಅಪ್ಪೇಶ್ವರ ಉಂಡ ಒಂಬತ್ತು ಹೊತ್ತು ರಾಜ್ಯ ಕಟ್ಟವನ್ನು ಚಾವರದ ಮಾಮೂಲು ಉಂಡ ಒಂಬತ್ತೆ ಚಾವರದ ಮಾಮೂಲು ಮೂಜೊಟ್ಟು ದುಂಬತ್ತೊಳುವೆ ಇನ್ನು ಏರಾಯಣ ಅಂತ ಕುಂತೋಳಿ ನಂಕೊಂಡು ಏರಾಯಣ ಅಮೂರ್ತ ಒಳ್ಳೆಗಿನ ಕಂಬ ಅಮೂರ್ತಗಳಿಗೆ ಅಮೂರ್ತಗಳು ಏನಾವುದೇ
ಶ್ರೀಯುತ ಉದ್ಯಮಗಳಾಗಿರುವಂತಹ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಂಗಳೂರಿನ ಎಸಿಎಫ್ ಆಗಿರುವಂತಹ ಶ್ರೀಯುತ ಪ್ರವೀಣ್ ಚಂದ್ರ ಶೆಟ್ಟಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಾಗರತ್ನೇಶ್ವರಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವಂತಹ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಲಿಖಿತ ಪಾಣಾಜೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. गणपतिं भजेऽहं श्री महागणपतिं भजेऽहं शिवात्मजं षण्मुखाग्रजं श्री महागणपतिं भजेऽहम् सिद्धगणसेवितो विघ्ननाशकं सिद्धगणसेवितो विघ्ननाशकं शीघ्रवरप्रसाददायकं सिद्धगणसेवितं विघ्ननाशकं शीघ्रवरप्रसाददायकं सदयं कपिलमुनिवरदायकं गुरुसेवासक्तं हेरम्बं श्री महागणपतिं भजेऽहम् ज्ञानमुद्रालङ्कृतं मूलाधारनिवासिनं श्री महागजरण्यवासिनं ज्योतिर्मयम् उपनिषत् सारं पञ्चभूतात्मकं सिन्दूरः प्रियं पञ्चमातङ्गमुखं श्री महागणपतिं भजे कामेशनयनाह्लादकं नागलिङ्गवरपुत्रं श्रीविद्याचित्प्रभानन्दराजयोगीन्द्रवन्दितं श्री महागणपतिं भजेऽहं शिवात्मजं षण्मुखाग्रजं श्री महागणपतिं भजे गणपतिं भजे गणपतिं भजेऽहम्
ದೇವರನ್ನು ಪ್ರಾರ್ಥಿಸಿದ ನಿಖಿತಾ ಪಾಣಾಜಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಯಶಸ್ಸು ಅಂತಿಮವಲ್ಲ, ವೈಫಲ್ಯ ಮಾರಕವಲ್ಲ, ಮುಂದುವರಿಯುವ ಧೈರ್ಯವೇ ಮುಖ್ಯ ಎನ್ನುವ ಹಾಗೆ ಕನಸುಗಳ ಬೆನ್ನು ಹತ್ತಿ ನಿರಂತರತೆಯ ನೊಗವನ್ನು ಹೊತ್ತು ಗ್ರಾಹಕರ ನಿರೀಕ್ಷೆಯನ್ನು ಮೀರಿದ ಸೇವೆಯಿಂದ, ಪರಿಶ್ರಮ, ಹೋರಾಟ, ಜಾಣತನದ ನಡೆಗಳಿಂದ ಯಶಸ್ಸಿನ ಮೆಟ್ಟಿಲನ್ನು ಏರಿದವರು UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕ, ಯಶಸ್ವಿ ಉದ್ಯಮಿ ಉಜ್ವಲ್ ಪ್ರಭು. 10 ವರ್ಷಗಳ ಹಿಂದೆ ರಿಯಲ್ ಎಸ್ಟೇಟ್ ಜಗತ್ತಿಗೆ ಮೊದಲ ಹೆಜ್ಜೆಯಾದಾಗಿನ ವಿಶ್ವಾಸದ ನಡಿಗೆ ಸಾವಿರಾರು ಗ್ರಾಹಕರ ಕನಸನ್ನ ನನಸಾಗಿಸಿತು. 19 ಮನೆ ನಿವೇಶನಗಳು, ಸುಮಾರು 1,000 ಸೈಟ್ಗಳನ್ನು ಮಾರಾಟ ಮಾಡಿ ಪುತ್ತೂರಿನ ರಿಯಲ್ ಎಸ್ಟೇಟ್ ಜಗತ್ತಿನಲ್ಲಿ ಕೈಗೆಟುಕುವ ದರ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಲಾಗಿದೆ. ರೇರಾ ಪ್ರಾಧಿಕಾರದ ನೋಂದಾಯಿತ ಅಧಿಕೃತ ಬಡಾವಣೆಯ UR ಪ್ರಾಪರ್ಟೀಸ್ನ ಹೆಗ್ಗಳಿಕೆ ಮಾತ್ರವಲ್ಲದೆ, ಯಾವುದೇ ಫಲಕಗಳು ಮತ್ತು ಮಾರ್ಕೆಟಿಂಗ್ ರಹಿತವಾಗಿ ಮನೆ ನಿವೇಶನ ಹಂಚಿಕೆಯಾಗುತ್ತಿರುವುದು ಗ್ರಾಹಕರ ನಂಬಿಕೆಯ ದ್ಯೋತಕ. ಆದರ್ಶದ ಬದುಕು, ಸಮಾಜ ಸೇವೆ, ಸ್ನೇಹಮಯಿ ವ್ಯಕ್ತಿತ್ವ, ಸಾಮಾಜಿಕ ಕಾಳಜಿ, ಸಮಯ ಪ್ರಜ್ಞೆ, ಪರೋಪಕಾರ, ಭೇದವಿಲ್ಲದ ಬಾಂಧವ್ಯದೊಂದಿಗೆ ಸಮಾನತೆ ಮತ್ತು ಸಾಮರಸ್ಯದ ವ್ಯಕ್ತಿತ್ವದಿಂದ ಸರ್ವರ ಪ್ರೀತಿಗೆ ಭಾಜನರಾದ ಉಜ್ವಲ್ ಪ್ರಭುರವರ ಕನಸುಗಳು ಇನ್ನಷ್ಟು ವಿಸ್ತಾರಗೊಂಡಿದೆ. ಮೂಲಭೂತ ಸೌಕರ್ಯಗಳೊಂದಿಗೆ ಪಾರ್ಕ್, ರಂಗಮಂದಿರ, ವಾಕಿಂಗ್ ಟ್ರ್ಯಾಕ್, ಜಿಮ್, ಈಜುಕೊಳ, ಮಕ್ಕಳ ಪ್ಲೇ ಏರಿಯಾ, ದೇವಸ್ಥಾನ, ಭಜನಾ ಮಂದಿರಗಳು ಇರುವ ಪುತ್ತೂರಿಗೆ ಉತ್ಕೃಷ್ಟ ಕೊಡುಗೆ ಆಗಿರುವ ಶ್ರೀಮಾ ಥೀಮ್ ಪಾರ್ಕ್ ಮಾತ್ರವಲ್ಲದೆ, ಈಗಾಗಲೇ ಮಂಗಳೂರಿನ ಎಕ್ಕೂರಿನಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಪಾರ್ಟ್ಮೆಂಟ್ ಶ್ರೀಮಾ ನೆಸ್ಟ್ ಹಾಗೂ 2026ರಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿ GL1 ಎದುರುಗಡೆ ಪೂರ್ಣಗೊಳ್ಳಲಿರುವ 14 ಮಹಡಿಗಳ 52 ಮನೆಗಳನ್ನು ಹೊಂದಿರುವ ಶ್ರೀಮಾ ಹೈಟ್ಸ್, ಅದರ ಪಕ್ಕದಲ್ಲಿ ಪುತ್ತೂರಿಗೆ ಮಹೋನ್ನತ ಕೊಡುಗೆಯಾಗಲಿರುವ ಹೋಟೆಲ್ ಶ್ರೀಮಾ ಇಂಟರ್ನ್ಯಾಷನಲ್ ಮತ್ತು ಈಗಾಗಲೇ ಕೆಲಸ ಆರಂಭಗೊಂಡಿರುವ ಮರೀಲ್ ಪುತ್ತೂರು ಕ್ಲಬ್ನ ಪಕ್ಕದಲ್ಲಿರುವ ಶ್ರೀಮಾ ಸೆಲೆಸ್ಟಿಯಲ್ IT ಪಾರ್ಕ್ ನಿರ್ಮಾಣದ ಯೋಜನೆಗಳು ಸಿದ್ಧಗೊಂಡಿದ್ದು, ಆ ಬಳಿಕ UR ಪ್ರಾಪರ್ಟೀಸ್ನ ಸೇವೆಗಳು ಪುತ್ತೂರಿಗೆ ಮಾತ್ರ ಸೀಮಿತಗೊಳ್ಳದೆ ಸಿಲಿಕಾನ್ ಸಿಟಿ, ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಹೆಜ್ಜೆ ಇಡುವ ಶುಭಾವಸರದಲ್ಲಿದೆ. ಸರಳತೆಯ ಶ್ರೀಮಂತಿಕೆಯಿಂದ, ವಿಶ್ವಾಸದ ಒಡಂಬಡಿಕೆಯಿಂದ, ಮಾನವೀಯ ಮೌಲ್ಯಗಳಿಂದ, ಸ್ನೇಹದ ಸಹಬಾಳ್ವೆಯಿಂದ ಕಟ್ಟಿದ UR ಪ್ರಾಪರ್ಟೀಸ್ನ 19ನೇ ಯೋಜನೆಯಾದ ಶ್ರೀಮಾ ಥೀಮ್ ಪಾರ್ಕ್ ಇದರ ಲೋಕಾರ್ಪಣೆಯ ಶುಭಾವಸರದಲ್ಲಿ ವ್ಯಾಸಪೀಠದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವ ಗಣ್ಯರನ್ನು, ಆಗಮಿಸಿರುವ ಸರ್ವ ಬಂಧುಗಳನ್ನು ಸ್ವಾಗತಿಸಿ UR ಪ್ರಾಪರ್ಟೀಸ್ನ ಪಯಣದ ಹೆಜ್ಜೆ ಗುರುತುಗಳು, ವಿಸ್ತೃತ ಯೋಜನೆಗಳು, ಕಾರ್ಯಾನುಷ್ಠಾನದ ಸಿದ್ಧತೆಗಳ ಮೇಲೆ ಬೆಳಕು ಚೆಲ್ಲುವ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅನ್ನುವ ವಿನಂತಿಯನ್ನ ಕಾರ್ಯಕ್ರಮದ ರೂವಾರಿಗಳು, UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರು, ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಉಜ್ವಲ್ ಪ್ರಭು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ನಾಗರಕ್ತೇಶ್ವರಿ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಗುರುಹಿರಿಯರನ್ನು ಸ್ಮರಿಸುತ್ತಾ, ವೇದಿಕೆಯ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವ ಗೌರವಾನ್ವಿತ ಅತಿಥಿ ಅಭ್ಯಾಗತರೆ, ಸೇರಿರುವಂಥ ಸಮಸ್ತ ಬಂಧುಗಳೇ, UR ಪ್ರಾಪರ್ಟೀಸ್ ಪುತ್ತೂರು ಮತ್ತು ಶ್ರೀ ನಾಗರಕ್ತೇಶ್ವರಿ ಪ್ರತಿಷ್ಠಾನ ಬೆದ್ರಾಳ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಶ್ರೀಮಾ ಥೀಮ್ ಪಾರ್ಕ್ ಇದರ ಲೋಕಾರ್ಪಣಾ ಕಾರ್ಯಕ್ರಮದ ಶುಭ ಸಂಜೆಯಲ್ಲಿ ತಾವೆಲ್ಲರೂ ಇದ್ದೀರಿ. ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ನಮ್ಮೆಲ್ಲರ ಆದರಣೀಯರು, ಮಾರ್ಗದರ್ಶಕರು ಆದಂಥ ಕೊಡುಗೈ ದಾನಿ, ಹಾಗೆಯೇ ನಮಗೆ ಕೊಡುಗೈ ದಾನಿಯಾದಂಥ ಜಗನ್ನಾಥ್ ಶೆಣೆಯವರು, ಅವರ ಒಂದು ಸ್ಫೂರ್ತಿಯೇ ನನ್ನ ಒಂದು ಯಶಸ್ವಿಗೆ ಕಾರಣ ಆಯಿತು ಅಂತ ಹೇಳುತ್ತಾ, ಅವರಿಗೆ UR ಪ್ರಾಪರ್ಟೀಸ್ ಪುತ್ತೂರು ಮತ್ತು ನಾಗರಕ್ತ ಪ್ರತಿಷ್ಠಾನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಜಗನ್ನಾಥ ಶೆಣೆಯವರಿಗೆ ಉದಯ್ ಕುಮಾರ್ ಪ್ರಭು ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಮತ್ತೊಬ್ಬರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ವೈಯಕ್ತಿಕ ವರ್ಚಸ್ಸಿನಿಂದ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಿದಂಥ ನಾಯಕರು, ರೈತರ ಸದಾ ಕಾಳಜಿರುವಂಥ ವ್ಯಕ್ತಿತ್ವ ಹೊಂದಿದವರು, ಮತ್ತು ತನ್ನದೇ ಆದಂಥ ಒಂದು ಛಾಪುವನ್ನು ಮೂಡಿಸಿದಂಥ ರಾಜಕೀಯ ಕ್ಷೇತ್ರದಲ್ಲಿ ಮೂಡಿಸಿದಂಥ ವ್ಯಕ್ತಿ ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ UR ಪ್ರಾಪರ್ಟೀಸ್ ಪುತ್ತೂರು ಮತ್ತು ನಾಗರಕ್ತೇಶ್ವರ ಪ್ರತಿಷ್ಠಾನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಗೌರವಾನ್ವಿತ ಮಾಧುಸ್ವಾಮಿಯವರಿಗೆ ಬಾಲಕೃಷ್ಣ ಗೌಡ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಬ್ಬರು ಆದಂಥ ನಮ್ಮೆಲ್ಲರ ಪುತ್ತೂರಿನ ನೆಚ್ಚಿನ ಶಾಸಕರು ಈಗಾಗಲೇ ನಮಗೆ ಕರೆಯನ್ನು ಮಾಡಿ ಒಂದು 7:30-8 ಗಂಟೆಗೆ ಬರ್ತಾನೆ ಅಂತ ಹೇಳಿದ್ದಾರೆ. ಅವರಿಗೂ ನಮ್ಮ ಜನರ ಸೇವೆ ಜನಾರ್ದನ ಸೇವೆ ಎಂಬಂತೆ ಪುತ್ತೂರಿನಲ್ಲಿ ಗಳಿಕೆ ಪಡೆದಂಥ ಖ್ಯಾತಿ ನಮ್ಮೂರಿನ ನೆಚ್ಚಿನ ಶಾಸಕರದ್ದು. ಅವರಿಗೂ ನಮ್ಮ ಶ್ರೀಮತ್ ಥೀಮ್ ಪಾರ್ಕ್ ನಾಗರತೀಶ್ವರಿ ಪ್ರತಿಷ್ಠಾನ ವತಿಯಿಂದ ಮತ್ತು UR ಪ್ರಾಪರ್ಟೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತೊಬ್ಬರು ನಮ್ಮೆಲ್ಲರ ಆತ್ಮೀಯರು ಆದಂಥ ವಿಧಾನ ಪರಿಷತ್ನ ಶಾಸಕರು ಆದಂಥ ಕಿಶೋರ್ ಕುಮಾರ್ ಬೊಟ್ಯಾಡಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಅಂತ ಹೇಳಿದರೆ ಒಂದು ಪುತ್ತೂರಿಗೆ ಅವರು ಕೊಟ್ಟಂಥ ಒಂದು ಸಾಧನೆ ಅಪಾರ. ಅವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ UR ಪ್ರಾಪರ್ಟೀಸ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸನ್ಮಾನ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ಶ್ರೀಯುತ ರಂಗನಾಥ್ ಕಾರಂತ್ ಅವರು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ವೇದಿಕೆಯಲ್ಲಿ ಮಿರುವಂಥರು ನಮ್ಮೆಲ್ಲರ ಗೊತ್ತಿದ್ದಾಗೆ ಪುತ್ತೂರಿನ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯ ಅಧ್ಯಕ್ಷರು, ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಧುರೀಣ ಅಂತೇಳಿ ಖ್ಯಾತಿ ಪಡೆದಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ SR ಸತೀಶ್ ಚಂದ್ರ ಅವರಿದ್ದಾರೆ. ಅವರಿಗೂ UR ಪ್ರಾಪರ್ಟೀಸ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ SR ಸತೀಶ್ ಚಂದ್ರ ಇವರಿಗೆ ಶ್ರೀಯುತ ಸುಜಿತ್ ರೈ ಪಾಲ್ತಾಡು ಹೂಗುಚ್ಛದೊಂದಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನ ಇದ್ದು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವರು ಸದಾ ಹಸನ್ಮುಖಿ ಸ್ವಭಾವವುಳ್ಳಂಥ ವ್ಯಕ್ತಿತ್ವ ನಮ್ಮೆಲ್ಲರ ಆತ್ಮೀಯರು ಆದಂಥ ಅಧ್ಯಕ್ಷರು ಕರ್ನಾಟಕ ಗುಣರಂಜನ್ ಶೆಟ್ಟಿ, ಅಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘ, ಸಂಸ್ಥಾಪಕರು ಜಯ ಕರ್ನಾಟಕ ಜನಪರ ವೇದಿಕೆ. ಇವರು ನಮ್ಮ ಒಂದು ಅಣ್ಣನಾಗಿ ನಿಂತು ಸಹಕಾರವನ್ನು ಕೊಡುತ್ತಿದ್ದವರು. ಅವರಿಗೂ ನಮ್ಮ UR ಪ್ರಾಪರ್ಟಿ ಸಂಸ್ಥೆಯ ವತಿಯಿಂದ ತುಂಬು ಹೃದಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಗುಣರಂಜನ್ ಶೆಟ್ಟಿ ಅವರಿಗೆ ಶ್ರೀಯುತ ಗಿರಿಧರ ಹೆಗ್ಡೆ ಕಾರ್ಪೊರೇಷನ್ ಮಾಲಕರು ತಾವು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೆಲ್ಲರ ಆದರಣೀಯರಾದಂಥ SR ರಂಗಮೂರ್ತಿಯವರು, ಮಾಜಿ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ. ಅವರಿಗೂ UR ಪ್ರಾಪರ್ಟೀಸ್ ವತಿಯಿಂದ ಮತ್ತು ಶ್ರೀ ನಾಗರಕ್ತೂರು ಪ್ರತಿಷ್ಠಾನದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಿರಿಯರಾದ SR ರಂಗಮೂರ್ತಿ ಅವರಿಗೆ ಅಭಿಜಿತ್ ಕೊಳಕೆಮಾರ್ ತಾವು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮದೇ ಆತ್ಮೀಯ ಮಿತ್ರರಾಗಿದ್ದಂಥ ಶ್ರೀ ಪ್ರವೀಣ್ ಚಂದ್ರ ಆಳ್ವ, ಕಾರ್ಪೊರೇಟರ್ ಎಕ್ಕೂರು ಮಂಗಳೂರು. ಇವರಿಗೂ UR ಪ್ರಾಪರ್ಟೀಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಪ್ರವೀಣ್ ಚಂದ್ರ ಆಳ್ವ ಅವರಿಗೆ ಅವಿನಾಶ್ ಅವರು ಬಂದು
ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಮತಿ ಲೀಲಾವತಿ, ಅಧ್ಯಕ್ಷರು ನಗರಸಭೆ ಪುತ್ತೂರು. ಅವರಿಗೂ ಯುಆರ್ ಪ್ರಾಪರ್ಟೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಲೀಲಾವತಿ ಇವರಿಗೆ ರಕ್ಷಾ SR ತಾವು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಲೈಟ್ ಇದು ಇನ್ನೋರ್ವರು ನಮ್ಮ ನಗರಸಭಾ ಸದಸ್ಯರು ಶ್ರೀಮತಿ ರೋಹಿಣಿ, ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಯುವರ್ ಪ್ರಾಪರ್ಟೀಸಿಂದ ನಾವು ಕೋರುತ್ತಿದ್ದೇವೆ. ಶ್ರೀಮತಿ ರೋಹಿಣಿ ಅವರಿಗೆ ಶಿಲ್ಪಾ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. UR ಪ್ರಾಪರ್ಟೀಸ್ನ ಶಿಲ್ಪಾ ಅವರು ಶ್ರೀಮತಿ ರೋಹಿಣಿ ಅವರಿಗೆ ಹೂಗುಚ್ಛದೊಂದಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಆತ್ಮೀಯರಾದಂಥ ಪ್ರವೀಣ್ ಶೆಟ್ಟಿ ACF, ಅವರಿಗೂ ನಮ್ಮ ಯುವರ್ ಪ್ರಾಪರ್ಟೀಸ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಸ್ವಾತಿ ಕುಮಾರ್ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೆಲ್ಲರ ಆತ್ಮೀಯ ಮಿತ್ರ ಶ್ರೀಕಾಂತ್ ಶೆಟ್ಟಿ ಸಜ್ಪಾ, ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಯುವರ್ ಪ್ರಾಪರ್ಟೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಉದ್ಯಮಿ ಶ್ರೀಕಾಂತ್ ಶೆಟ್ಟಿ ಅವರಿಗೆ ದಾವೂದ್ ಅವರು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಕಾವು ಹೇಮನಾ ಶೆಟ್ಟಿ, ನಮ್ಮ ಶ್ರೀಮಾ ಸೆಲೆಸ್ಟಿಯಲ್ ಎಂದ ಹೊಸ ಪ್ರಾಜೆಕ್ಟಿನ ಕಾರಣಕರ್ತರು. ಅವರಿಗೂ ನಾನು ತುಂಬು ಹೃದಯದಿಂದ ಯುವರ್ ಪ್ರಾಪರ್ಟೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ಶ್ರೀಯುತ ರಂಗನಾಥ್ ಕಾರಂತ್ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೂ ಓರ್ವರು ನಮ್ಮೆಲ್ಲರ ನನ್ನ ಮಾರ್ಗದರ್ಶಕರು ಆದಂಥ ಸಂತೋಷ್ ಕುಮಾರ್ ರೈ, ಆಡಳಿತ ಮುಕ್ತೇಶ್ವರರು, ನಳಿಲು ದೇವಸ್ಥಾನ, ಇವರಿಗೂ ಯುವರ್ ಪ್ರಾಪರ್ಟೀಸಿಂದ ವಿಶೇಷವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಶ್ರೀ ಸಂತೋಷ್ ಕುಮಾರ್ ರೈ ನಳಿಲು ಇವರಿಗೆ ಯಶ್ ಮಕ್ಕಾಡಿಯ ತಾವು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯಾತಿಗಳಿಗೆ ಹಾಗೂ ಮತ್ತೋರ್ಬರು ನಮ್ಮ ನಾಗರಕ್ತೇಶ್ವರ ಪ್ರತಿಷ್ಠಾನದ ಉಪಾಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರರು ಸಿಜ್ಲರ್ ಗ್ರೂಪ್ನ ಮಾಲಕರಾದಂಥ ಪ್ರಸನ್ನ ಕುಮಾರ್ ಶೆಟ್ಟರಿಗೂ ನಾನು ಯುವರ್ ಪ್ರಾಪರ್ಟೀಸ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ ನರೇಂದ್ರ ಅವರು ಬಂದು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮದ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಹಾಗೂ ವೇದಿಕೆಯಲ್ಲಿ ಮುಂಭಾಗಲಿರುವಂಥ ಎಲ್ಲ ಗಣ್ಯಾತಿಗಳೇ ಹಾಗೂ ನನ್ನ ಹಿತೈಷಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಯುವ ಪ್ರಾಪರ್ಟೀಸ್ ಮತ್ತು ನಗರ ಪರಿಷತ್ತಿನಿಂದ ಮಾಡ್ತಿದ್ದೇವೆ. ಸಣ್ಣ 2 ಮಾತು, ಸಮಯದ ಅಭಾವ ಇರೋದ್ರಿಂದ ಸಣ್ಣ 2 ಮಾತಲ್ಲಿ ಮುಗಿಸ್ತೇನೆ. ನೋಡಿ, ನಮ್ಮ ಸಂಸ್ಥೆ UR ಪ್ರಾಪರ್ಟೀಸ್ ಅಂತ ಹೇಳಿದರೆ, ಯು ಅಂತೇಳಿದರೆ ಉಜ್ವಲ್, ಆರ್ ಅಂದರೆ ರಕ್ಷಾ, ನನ್ನ ಧರ್ಮಪತ್ನಿ, ಶ್ರೀಮಾ ಅಂದರೆ ನನ್ನ ಮಗಳು. ನಾವು ಈ ಸಂಸ್ಥೆಗೆ ಈ 10 ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ನನಗೊಂದು ಭಾಳ ಒಂದು ಆಸೆ ಇತ್ತು. ನನ್ನ ತಂದೆ ಗಣೇಶ್ ಬಿಡಿಯಲ್ಲಿ ನೌಕರರಾಗಿದ್ದರು. ನಮಗೆಲ್ಲ ಒಂದು ಸ್ಫೂರ್ತಿಯನ್ನು ಕೊಟ್ಟವರು, ಆ ಸಂಸ್ಕಾರ ಕಲಿಸಿದವರು, ವ್ಯವಹಾರ ರೀತಿಯಲ್ಲಿ ನಮಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹದಲ್ಲಿ ಒಬ್ಬರಾದಂಥ ಇಲ್ಲಿ ಇವತ್ತು ಅವರ ಕೈಯಿಂದ ನಮಗೆ ಈ ಲೇಔಟ್ ಒಂದು ಉದ್ಘಾಟನೆ ಮಾಡುವ ಆಸೆ ಇತ್ತು. ಅವರೂ ಬಂದಿದ್ದಾರೆ. ಅವರ ಮಾರ್ಗದರ್ಶನ ನಿರಂತರ ನಮ್ಮ ಮೇಲಿದ್ದು ನಮ್ಮ ಈ ಯಶಸ್ವಿಗೆ ಒಂದು ಕಾರಣ ಆಗ್ಲಿ ಹೇಳ್ತೇನೆ ನಾನು. ನೋಡಿ ಬಂಧುಗಳೇ, ಈ ರಿಯಲ್ ಎಸ್ಟೇಟ್ ಅಂತ ಒಂದು ಉದ್ಯೋಗ ಇದು ಒಬ್ಬರಿಂದ ಮಾಡುವ ಬಿಸ್ನೆಸ್ ಅಲ್ಲ. ಎಲ್ಲ ಊರಿನವರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಥಳೀಯರು, ಪೂಡ, ನಗರಸಭೆ, ಶಾಸಕರು, ಎಲ್ಲ ಅಧಿಕಾರಿಗಳು ನಾವು ಗಳಿಸಿದಂಥ ಪ್ರೀತಿ ನಿಜಕ್ಕೂ ನಮಗೆ ಒಂದು ಸಂತೋಷ ವಿಷಯ. ನಾನು ಈ ನಮ್ಮ ಇಷ್ಟು ಲೇಔಟ್ ಮಾಡಲಿಕ್ಕೆ ಈಗೆಲ್ಲ ನಮ್ಮ ನವೀನ್ ಸರ್ ಹೇಳಿದರು, ಇಷ್ಟೆಲ್ಲ ಹೇಳಿದರು, ಅದು ಮಾಡಲಿಕ್ಕೆ ಇದೆಲ್ಲ ಮಾಡಿದ್ದು ನನ್ನ ಒಬ್ಬನಿಂದ ಮಾಡಿದಂಥ ಕಾರ್ಯ ಖಂಡಿತ ಅಲ್ಲ. ನಾನೊಂದು ನಿಮಿತ್ತ ಮಾತ್ರ. ನನ್ನ ಈ 19 ಲೇಔಟ್ನ ಈ ಶ್ರೀಮಾ ಪಾರ್ಕನ್ನು ನನ್ನೊಟ್ಟಿಗಿರುವ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಲ್ಲಿ ಕೆಲಸಗಾರಿದವರಿಗೆ, ಇಲ್ಲಿ ಮಾಡಿದಂಥ ಎಲ್ಲರಿಗೂ ಸಹ ನನ್ನಲ್ಲಿ ಪ್ರೀತಿ ಇಟ್ಟು ಮಾತಾಡಿದವರಿಗೆ, ಈ ನಮ್ಮ ಇಡೀ ಲೇಔಟ್ ನಮ್ಮ ಗ್ರಾಹಕ ಮಿತ್ರರಿಗೆ ನಾನು ಇದನ್ನು ಯಶಸ್ಸನ್ನು ಅವರಿಗೆ ನಾನು ಸಲ್ಲಿಸ್ತೇನೆ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಿದಂತಹ ಉಜ್ವಲ್ ಪ್ರಭುರವರಿಗೆ ಯುವ ನೇತರನಾಗಿ, ಸಾಧನೆಯ ಒಬ್ಬ ಸರದಾರನಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮದ ಯಶಸ್ಸಿನ ಮುಖ್ಯ ರೂವಾರಿಯಾಗಿರುವಂತಹ UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಉಜ್ವಲ್ ಪ್ರಭುರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು ಅನ್ನುವಂಥ ವಿನಂತಿಯನ್ನ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಮಂಗಳೂರು ಗಣೇಶ್ ಬಿಡಿ ವರ್ಕ್ಸ್ ಇದರ ಆಡಳಿತ ನಿರ್ದೇಶಕರು, ಧರ್ಮ ರತ್ನಾಕರ ಬಿರುದಾಂಕಿತ ಡಾಕ್ಟರ್ ಜಗನ್ನಾಥ ಶೆಣೈಯವರು ನೆರವೇರಿಸಿಕೊಡಬೇಕು. ಅವರ ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಉಜ್ವಲ್ ಅವರ ಮಾತೃಶ್ರೀಗಳು ಶ್ರೀಮತಿ ಉಷಾ ಪ್ರಭು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಹಾಗೂ ಉಜ್ವಲ್ ಅವರ ಧರ್ಮಪತ್ನಿ ಇಷ್ಟು ದೊಡ್ಡ ಅಗಾಧವಾದಂತಹ ಕಾರ್ಯಕ್ರಮವನ್ನ ನೆರವೇರಿಸಬೇಕಾದ್ರೆ 19 ಯೋಜನೆಗಳನ್ನ ಇವತ್ತು ಅನುಷ್ಠಾನಗೊಳಿಸಬೇಕಾದರೆ ಅದರ ಹಿಂದೆ ಇರುವಂತಹ ಶಕ್ತಿ ಶ್ರೀಮತಿ UR ರಕ್ಷಾ ಕೂಡ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣಾ ಕಾರ್ಯಕ್ರಮದ ಸಭಾ ವೇದಿಕೆಯನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಳಿಸಬೇಕು ಅಂತ ಡಾಕ್ಟರ್ ಜಗನ್ನಾಥ ಶೆಣೈಯವರಲ್ಲಿ ವಿನಂತಿಸ್ತಾ ಇದ್ದೇನೆ.
ದೀಪ ಪ್ರಜ್ವಲನೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಚನೆಗಳು ಕಾರ್ಯರೂಪಕ್ಕೆ ಬರಲಿ. ಒಂದು ಕಡೆ ದೈವಸ್ಥಾನ, ಮತ್ತೊಂದು ಕಡೆ ಭಜನಾ ಮಂದಿರದೊಂದಿಗೆ ಈ ಶ್ರೀಮಾ ಥೀಮ್ ಪಾರ್ಕ್ ಇವತ್ತು ಲೋಕಾರ್ಪಣೆಗೊಳ್ಳುವಂಥ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಂಡಿದೆ. ಅದೇ ರೀತಿ ಬಂದಿರುವಂಥ ಎಲ್ಲ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಾವು ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಇದೀಗ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆಯನ್ನ ನಡೆಸಿಕೊಡ್ಲಿಕ್ಕಿದ್ದೇವೆ. ಈಗಾಗಲೇ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆಗೊಳಿಸಿರುವಂತಹ ಡಾಕ್ಟರ್ ಜಗನ್ನಾಥ ಶೆಣೈಯವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. 100 ಮನೆ ನಿವೇಶನಗಳನ್ನು ಹೊಂದಿರುವ ಸಕಲ ಸೌಕರ್ಯಗಳು, ವೈಜ್ಞಾನಿಕ ವಿನ್ಯಾಸಗಳು, ಒಳಚರಂಡಿ ವ್ಯವಸ್ಥೆಯಿಂದ ಹಿಡಿದು ಸ್ವಿಮ್ಮಿಂಗ್ ಪೂಲ್, ಜಿಮ್ನಾಷಿಯಂ, ಪ್ಲೇ ಏರಿಯಾ, ವಾಕಿಂಗ್ ಟ್ರ್ಯಾಕ್, ರಂಗಮಂಟಪ ಮಾತ್ರವಲ್ಲದೆ ಒಂದು ಪಾರ್ಶ್ವದಲ್ಲಿ ಭಜನಾ ಮಂದಿರ, ಮತ್ತೊಂದು ಪಾರ್ಶ್ವದಲ್ಲಿ ದೈವಸ್ಥಾನಗಳು ಹೊಂದಿರುವ ಪುತ್ತೂರಿನ ಉತ್ಕೃಷ್ಟ ಯೋಜನೆಯಾಗಿ ಪ್ರಕೃತಿಯ ಮಡಿಲು ಬೆದ್ರಾಳದ ಈ ಮಣ್ಣಿನಲ್ಲಿ ಬೆರಗುಗಣ್ಣಿನ ವಿಹಂಗಮ ನೋಟಕ್ಕೆ UR ಪ್ರಾಪರ್ಟೀಸ್ನ ಕಾರ್ಯಯೋಜನೆಗಳ ಸಮರ್ಪಕ ಸಾಧ್ಯತೆಯ ಸಂಭ್ರಮತೆಯನ್ನು ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆಯ ಮೂಲಕ ನೂರ್ಮಡಿಗೊಳಿಸೋಣ. ವ್ಯಾಸಪೀಠದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಧರ್ಮ ರತ್ನಾಕರ ಬಿರುದಾಂಕಿತ ಕೊಡುಗೈ ದಾನಿಗಳು ಆಗಿರುವಂತಹ ಡಾಕ್ಟರ್ ಜಗನ್ನಾಥ ಶೆಣೈಯವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಬಟನ್ ಅನ್ನು ಒತ್ತುವುದರ ಮುಖಾಂತರ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆ ಆಗ್ತಾ ಇದೆ. ಪುತ್ತೂರಿಗೆ ಒಂದು ವಿನೂತನ ಯೋಜನೆಯಾಗಿ, ಪುತ್ತೂರಿನ ಜನಮಾನಸಕ್ಕೆ ಒಂದು ಅಭೂತಪೂರ್ವವಾದಂಥ ಕೊಡುಗೆಯಾಗಿ, ಪುತ್ತೂರಿನ ಉದ್ಯಮ ಕ್ಷೇತ್ರದ ಒಂದು ಬಹುದೊಡ್ಡ ಕೊಡುಗೆಯಾಗಿರುವಂತಹ ಶ್ರೀಮಾ ಥೀಮ್ ಪಾರ್ಕ್ ಇದೀಗ ಲೋಕಾರ್ಪಣೆಗೊಳ್ತಾ ಇದೆ. ಅತಿಥಿಗಳು ಒಮ್ಮೆ ತಾವು ಹಿಂದಕ್ಕೆ ನೋಡಬೇಕು. ಹಿಂದೆ LED ಸ್ಕ್ರೀನ್ನಲ್ಲಿ ಬರ್ತಾ ಇದೆ, ಆ ಮುಂದೆ ಇಟ್ಟಿದ್ದೇವೆ. ಒಂದು ಪುತ್ತೂರಿಗೆ ಅತ್ಯಂತ ಉತ್ಕೃಷ್ಟ ಮಟ್ಟದ ಕೊಡುಗೆಯಾಗಿ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆಯಾಗಿದೆ. ಉಜ್ವಲ್ ಪ್ರಭು ಅವರ ಕನಸಿನ ಯೋಜನೆಗಳಲ್ಲಿ 18 ಯೋಜನೆಗಳನ್ನು ಮುಗಿಸಿ 19ನೇ ಯೋಜನೆಯಾಗಿರುವಂತಹ ಶ್ರೀಮಾ ಥೀಮ್ ಪಾರ್ಕ್ ಇದೀಗ ಲೋಕಾರ್ಪಣೆಗೊಂಡಿದೆ. ಸಕಲ ಸೌಲಭ್ಯಗಳೊಂದಿಗೆ ವಾಸ್ತುಯೋಗ್ಯವಾದಂತಹ ಮನೆ ನಿವೇಶನಗಳನ್ನು ಹೊಂದಿರುವ ಶ್ರೀಮಾ ಥೀಮ್ ಪಾರ್ಕ್, ಅದರ ವಿಹಂಗಮ ನೋಟವನ್ನು ನಾವು ಪರದೆಯಲ್ಲಿ ಕಾಣ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ವ್ಯಾಸಪೀಠದ ಮೇಲೆ ಉಪಸ್ಥಿತರಿರುವ ಮೈಸೂರಿನ ಖ್ಯಾತ ಕೈಗಾರಿಕೋದ್ಯಮಿ, ಸಮಾಜ ಸೇವಕ, ಕೊಡುಗೈದಾನಿ, ಮೌಲ್ಯಯುತ ನಾಗರಿಕ ಮತ್ತು ಧರ್ಮ ರತ್ನಾಕರ ಪ್ರಶಸ್ತಿಗೆ ಭಾಜನರಾದವರು, ಬೀಡಿ ಕಟ್ಟುವ ಉದ್ಯಮಿಗಳನ್ನು ತನ್ನ ಕುಟುಂಬದವರಂತೆ ಕಂಡಿರುವ ಬೀಡಿ ಉದ್ಯಮ ಕ್ಷೇತ್ರದ ಪ್ರಾತಸ್ಮರಣೀಯರು, ಮಂಗಳೂರು ಗಣೇಶ್ ಬೀಡಿ ವರ್ಕ್ಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಹಿರಿಯ ಮುತ್ಸದ್ದಿಗಳು ಆಗಿರುವ
ಡಾಕ್ಟರ್ ಜಗನ್ನಾಥ ಶೆಣೈ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕರಿಸ್ತಾ, ಮುಂದಿರುವ ಎಲ್ಲ ಪ್ರಜೆಗಳಿಗೂ ನಮಸ್ಕಾರ ಮಾಡ್ತಾ, ಈ ಒಂದು ಯುವರ್ ಪ್ರಾಪರ್ಟೀಸ್ ಉಜ್ವಲ್ ಪ್ರಭು ಅವರು ತಂದೆ ಉದಯ್ ಪ್ರಭು ಅವರು ಹೇಳ್ದಂಗೆ ಗಣೇಶ್ ಬಿಡಿಲಿ ಮ್ಯಾನೇಜರಾಗಿ ಕೆಲಸ ಮಾಡಿದರು. ಅಷ್ಟು ಟ್ರೂತ್ಫುಲ್ ವರ್ಕರು. ಯಾವುದೇ ಒಂದು ವಸ್ತುನಾದರೂ ತಂದಲ್ಲ ಕಂಪನಿದು ಅಂತ ಹೇಳಿ ಕೆಲಸ ಮಾಡಿ ಅವರು ಹೆಸರು ಪಡ್ಕೊಂಡಿದ್ದಾರೆ. ಅವರ ಒಂದು ಸತ್ಯವತೆ ಕೆಲಸದಿಂದ, ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಈಗ ದೇವರು ಮಗನಿಗೆ ಇಷ್ಟು ದೊಡ್ಡ ಉದ್ಯಮವನ್ನು ಮಾಡಿಸಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕೆಲಸ ಆಗಲಿ ತಂದು ಅಂತ ಹೇಳಿ ಮಾಡಬೇಕು, ಕಂಪನಿದಂತ ಮಾಡಿ ನಾವು ಹಾಳು ಮಾಡಬಾರ್ದು. ಆ ಸತ್ಯವಾಗಿ ನಡೆದ್ರಿಂದ ಈ ಮಕ್ಕಳಿಗೆ ಒಂದು ದೇವರು ಹಿಡ್ದೇ ಹಿಡಿತಾನೆ ಕೈ, ಅದು ಮುಖ್ಯ. ಯಾಕಂದರೆ ಟ್ರೂ ಆಗಿ ಕೆಲಸ ಮಾಡಬೇಕು. ಎಲ್ಲೇ ಒಂದು ನಾವು ಮೈಸೂರಲ್ಲಿರೋದು, ಆದರೆ ಇಲ್ಲಿ ಪುತ್ತೂರಲ್ಲಿ ಉಪನಗರಿಯಲ್ಲಿ ಕೆಲಸ ಮಾಡ್ತಿರೋರು ಅವ್ರ ತಂದೆಯವರು. ಅವರು ಯಾವಾಗಲೂ ನನ್ನ ಮೇಲೆ ಭಾಳ ಭಕ್ತಿ ಪ್ರೀತಿ. ನಾವು ಕೆಲಸ ಕೊಟ್ಟಿದ್ದಂತಲ್ಲ, ಆದರೆ ಅವರು ಕೆಲಸ ಮಾಡೋದು ಆ ಥರ ಪ್ರಾಮಾಣಿಕತೆ ಇರ್ತಿತ್ತು. ಯಾವಾಗಲೂ ಮೈಸೂರಿಗೆ ಬಂದಾಗ ನನ್ನ ಕಾಲು ಹಿಡಿದು ಹೋಗ್ತಾ ಇರೋರು. ಯಾವುದೋ ಒಂದು ಇದಕ್ಕೆ ನಾವೊಂದು ಸಹಾಯ ಮಾಡಿದ್ದೆ ಎಷ್ಟೋ ವರ್ಷದ ಹಿಂದೆ, ಅದು ಈಗಲೂ ನೆನೆಸ್ಕೊಳ್ತಾರೆ. ನಂಗೆ ಮರ್ತೇ ಹೋಗಿದೆ. ಯಾಕಂದರೆ ನಾವು ಕೊಡೋರು ಯಾವಾಗಲೂ ಮರಿಬೇಕು, ತಗೊಳ್ಳೋರು ಯಾವಾಗಲೂ ನೆನಪು ಮಾಡ್ಕೋಬೇಕು, ಅದು ಮುಖ್ಯ. ಯಾಕಂದರೆ ಯಾವುದೇ ಆಗಲಿ ನಾವು ಯಾವುದೊಂದು ಸಹಾಯ ಅಂತ ಮಾಡ್ತೀವಿ, ಒಳ್ಳೆ ದೇವ್ರು ಕೊಟ್ಟಾಗ ನಾವು ಸಹಾಯ ಮಾಡಬೇಕು. ಅದೇ ನಮಗೆ ಕಾಪಾಡೋದು ಕೊನೆವರೆಗೂ. ಇದನ್ನು ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು. ಈ ಉಜ್ವಲು ಹಾಗೇ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಅಂತ ಕೇಳಿದೆ ನಾನು. ಮತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಷ್ಟು ದೊಡ್ಡ ಪ್ರಾಪರ್ಟೀಸ್ ಎಲ್ಲ ಮಾಡಿ, ಇದು 19ನೇ ಪ್ರಾಪರ್ಟಿ. ಭಾಳ ಖುಷಿ ಆಯಿತು. ನಮ್ಮವರು GSB ಅವರು ಈ ಒಂದು ಹೆಸರು ತೊಗೊಂಡು ಮೇಲೆ ಬಂದಿದ್ದಾರಲ್ಲ, ಅದೇ ನನಗೆ. ಬಾಂಬೆಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, GSB ಅವರು ತುಂಬ ಹೆಸರು ಪಡೆದಿದ್ದಾರೆ. ಆದರೆ ಇಷ್ಟು ಸಣ್ಣ ಊರಲ್ಲಿ, ಪುತ್ತೂರಲ್ಲಿ ಇಂಥ ಒಂದು ಪ್ರಾಪರ್ಟಿ ಡೆವಲಪರ್ ಆಗಿ ಇಷ್ಟು ಹೆಸರು ತೊಗೊಂಡಿದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ. ನಮ್ಮವರು ಇಂಥ ಒಂದು ಕೆಲಸ ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ಇನ್ನು ಬೆಂಗಳೂರಲ್ಲಿ ಕಾಲಿಡ್ತಾಯಿದ್ದಾರೆ ಅಂತ ಕೇಳಿದೆ, ಭಾಳ ಖುಷಿ ಆಯಿತು. ಯಾಕಂದರೆ ಯಾವುದೇ ಆಗಲಿ, ಯಾವುದೇ ಒಂದು ಯುವಕರು ಬಂದಾಗ ಕೆಲಸ ಕೊಡಿ ಅಂತ ಕೇಳಿದಾಗ ನಾನು ಹೇಳ್ತೀನಿ, ನಿಮಗೆ ಕೆಪಾಸಿಟಿ ಇಲ್ವ, ನೀವು 4 ಜನಕ್ಕೆ ಕೆಲಸ ಕೊಡಬೇಕು. ನೀವು ಕೆಲಸಕ್ಕೋಸ್ಕರ ಬರೋದಲ್ಲ, ನಿಮ್ಮ ಯಾವುದು ಸ್ಕಿಲ್ ಇದೆಯೋ ಅದನ್ನು ಬೆಳೆಸ್ಕೊಂಡೋಗಿ. ನಾವು ಅದಕ್ಕೆ ಬೇಕಾದ್ರೆ ಸಹಾಯ ಮಾಡ್ತೀನಿ. ಯು ಶುಡ್ ಬಿ ಎ ಕ್ರಿಯೇಟರ್ ಆಫ್ ಜಾಬ್, ಯು ಆರ್ ನಾಟ್ ಸೀಕಿಂಗ್ ಫಾರ್ ದ ಜಾಬ್. ನೀವು ಯಾವಾಗಲೂ ಜಾಬ್ ಕೇಳಬಾರ್ದು, ನೀವು ಜಾಬನ್ನು ಕೊಡಬೇಕು. ಅಂಥ ಒಂದು ಕೆಪಾಸಿಟಿ ನಿಮ್ಗೆ ಇರಬೇಕು, ಇದೆ. ಆದರೆ ಅದನ್ನು ಪ್ರಜ್ವಲ ಮಾಡಬೇಕು, ಉಜ್ವಲ ಥರನೇ. ಅದನ್ನು ಎಷ್ಟು ಸ್ಕ್ರ್ಯಾಚಿಂದ ಮಾಡಿದ್ದೀನಿ. ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್ ಟು ಡೆವಲಪ್ ಇಟ್. ಯಾಕಂದರೆ ಎಷ್ಟು ಜನ ಪ್ರಾಪರ್ಟೀಸಲ್ಲಿ ಓನರ್ಸ್ ಇರ್ತಾರೆ, ಅವ್ರಿಗೆಲ್ಲ ಒಂದು ಸಮಾಧಾನ ಮಾಡಿ, ಒಂದು ರೇಟ್ ಫಿಕ್ಸ್ ಮಾಡಿ, ಒಂದು ರೀತಿ ಒಂದು ಪ್ಲಾಟ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಅದೇ ಬೆಂಗಳೂರಲ್ಲಿ ಈಸಿಯಾಗಿ ಮಾಡ್ಬೋದು. ಒಬ್ಬರಿಬ್ಬರು ಓನರ್ಸ್ ಇರ್ತಾರೆ, ಇಲ್ಲಿ ಸಾವಿರಾರು ಓನರ್ಸ್ ಇರ್ತಾರೆ. ಆದ್ದರಿಂದ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇವ್ರು ಮಾಡ್ತಾ ಇರೋದು ನೋಡಿ ಭಾಳ ಖುಷಿ ಆಯಿತು ನನಗೆ. ಮುಂದೆ ದೇವರು ಇನ್ನೂ ಒಳ್ಳೆಯದಾಗಿ ಕೆಲಸ ಮಾಡಲಿ ಅಂತ ಹೇಳ್ತಿ. ಅವ್ರಿಗೆ ಆಶೀರ್ವಾದ ಕೊಡಲಿ, ಆರೋಗ್ಯನೂ ಕೊಡಲಿ. ಮತ್ತು ಇನ್ನು ಬೆಂಗಳೂರಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಮಾಡಲಿ. ಈಗ ತೋರಿಸ್ತಾ ಇದ್ದಂಗೆ ಪ್ರಾಜೆಕ್ಟು ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು. ನಮ್ಮವರು ಇಂಥ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರಲ್ಲ ಅಂತ ನಾವು ಪ್ರೆಸ್ಟೀಜ್ ಥರ ಇವರು ಹೆಸರು ಮಾಡಬೇಕಂತ ನನ್ನ ಆಸೆ. ಪ್ರೆಸ್ಟೀಜ್ ಗ್ರೂಪ್ ಇನ್ ಬ್ಯಾಂಗ್ಳೂರು. ಹಾಗೆ ಇವರು ಒಂದು ಒಳ್ಳೆಯ UR ಪ್ರಾಪರ್ಟೀಸಲ್ಲಿ ಹೆಸರು ಮಾಡಲಿ. ಇನ್ನು ಮುಂದೆನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ಳಿ. ಅದಕ್ಕೆ ದೇವರು ಅದಕ್ಕೆ ಸಹಾಯ ಮಾಡಲಿ ಅವ್ರಿಗೆ. ಯಾಕಂದರೆ ಅವರು ಸಬಾರ್ಡಿನೇಟ್ಸ್ ತುಂಬ ಜನ ಇದ್ದಾರೆ. ಅವರು ಸತ್ಯವಾಗಿ ಕೆಲಸ ಮಾಡಬೇಕು, ಟ್ರೂತ್ಫುಲ್ನೆಸ್ ಇರಬೇಕು. ಹಾಗೆ ಅವ್ರಿಗೂ ಅಷ್ಟೇ ಲಿವ್ ಆ್ಯಂಡ್ ಪಾಲಿಸಿ ಇರಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್. ಯಾಕಂದರೆ ನಾನು ಒಬ್ಬನೇ ದುಡ್ಡು ಮಾಡೋದಂತಲ್ಲ,
ಬೇರೆಯವರು ನಮ್ಮ ಥರನೇ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಒಂದು ಸಹಾಯ ಮಾಡಬೇಕು, ಅವ್ರ ಮೇಲೆ ಬರಬೇಕು ಅಂಥ ಒಂದು ಉದ್ದೇಶ ಉಜ್ಜಲ್ನವರು ಇಟ್ಕೊಂಡಿದ್ದಾರೆ. ಅವರು ಕೆಳಗಡೆನೂ ತುಂಬ ಜನ ಯಂಗ್ಸ್ಟರ್ಸ್ ಮೇಲೆ ಬರ್ತಾ ಇದ್ದಾರೆ, ತುಂಬ ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರೆ. ನಮ್ಗೆ ಅದೇ ಖುಷಿ. ಇಂಥ ಒಂದು ಕಾರ್ಯಕ್ರಮ ಇನ್ನೂ ಒಳ್ಳೆಯದಾಗಿ ಬೆಳೀಲಿ ಮತ್ತು ಅವ್ರ ಪ್ರಾಪರ್ಟೀಸ್ಗಳು ಭಾಳ ಬೆಳೀಲಿ ಮತ್ತು ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿಲಿ ಅವ್ರು ಬೆಳಿಬೇಕು ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಭವಿಷ್ಯದ ಅತ್ಯುತ್ತಮ ಉದ್ಯಮಿಯಾಗಿ ಬೆಳೆಯಲಿ, ಸಾಧನೆಯ ಸಾಮ್ರಾಜ್ಯವನ್ನು ಕಟ್ಟುವಂತಾಗಲಿ, ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ನೀಡಲಿ ಅನ್ನುವಂಥ ಮಾತಿನೊಂದಿಗೆ ವಿರಮಿಸಿದ ಡಾಕ್ಟರ್ ಜಗನ್ನಾಥ ಶೆಣೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಮತ್ತೊಂದು ಯೋಜನೆಯನ್ನು ನಾವು ಅನಾವರಣ ಮಾಡಲಿಕ್ಕಿದ್ದೇವೆ. ಶ್ರೀಮಾ ಹೈಟ್ಸ್ 2026ರಲ್ಲಿ ತಲೆ ಎತ್ತಿ ನಿಲ್ಲಲಿರುವ ಶ್ರೀಮಾ ಹೈಟ್ಸ್ ಇದೀಗ ಅನಾವರಣವಾಗಲಿಕ್ಕಿದೆ. ಪುತ್ತೂರಿನ ಹೃದಯ ಭಾಗದಲ್ಲಿ GL1 ಮಾಲ್ ಪಕ್ಕದಲ್ಲಿ ಪುತ್ತೂರಿನಲ್ಲಿ ನಿರ್ಮಾಣವಾಗುತ್ತಿರುವ ಬಾನೆತ್ತರದ 14 ಮಹಡಿಗಳ ವಸತಿ ಸಮುಚ್ಚಯ ಇದು. 52 ಮನೆಗಳನ್ನು ಹೊಂದಿರುವ ಅತ್ಯಾಧುನಿಕ ಸೌಕರ್ಯಗಳನ್ನು ಒಳಗೊಂಡ ವಸತಿ ಸಮುಚ್ಚಯ. ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್, ಪಾರ್ಟಿ ಲಾನ್, ಕ್ಲಬ್ ಹೌಸ್, ಸುಸಜ್ಜಿತ ಜಿಮ್ ಕೇಂದ್ರ, ಯೋಗ ಹಾಗೂ ಒಳಾಂಗಣ ಆಟಗಳು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್ ಹಾಗೂ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳನ್ನು ಇದು ಒಳಗೊಂಡಿದೆ. ಇದು ಪುತ್ತೂರಿಗೆ ಹೆಮ್ಮೆಯ ಕೊಡುಗೆಯಾಗಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಕಾನೂನು ಸಚಿವರು, ರೈತ ನಾಯಕರು, ಹಿರಿಯ ರಾಜಕೀಯ ಮುಖಂಡರು ಆಗಿರುವ ಗೌರವಾನ್ವಿತ ಶ್ರೀ ಮಾಧುಸ್ವಾಮಿ ಅವರು ಇದನ್ನು ಅನಾವರಣಗೊಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮಾ ಹೈಟ್ಸ್ ಹೇಗಿರಲಿದೆ ಅನ್ನುವುದರ ಸಂಪೂರ್ಣ ವಿವರಣೆ ಆ ಬ್ರೋಷರಲ್ಲಿದೆ. ಇದೀಗ ಕರ್ನಾಟಕ ಕಂಡಂತಹ ಹಿರಿಯ ರಾಜಕಾರಣಿಗಳು ಮಾಧುಸ್ವಾಮಿಗಳು ಅದನ್ನ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದ್ದಾರೆ. ಜೊತೆಗೆ ನಿಂತಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಶ್ರೀಮಾ ಸೆಲೆಸ್ಟಿಯಲ್ ಇದೀಗ ಇನ್ನೊಂದು ಯೋಜನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಾಮೆತ್ತಡ್ಕ ಪ್ರದೇಶದ ಮಗ್ಗುಲಲ್ಲಿ ಪುತ್ತೂರು ಕ್ಲಬ್ನ ಪಕ್ಕದಲ್ಲೇ ವಿಶಾಲವಾಗಿ ಹರಡಿರುವ 12 ಎಕರೆ ಜಾಗವನ್ನು ಈಗಾಗಲೇ ಸಮತಟ್ಟುಗೊಳಿಸಲಾಗುತ್ತಿದೆ. ಪುತ್ತೂರಿಗೆ ಹಲವು ಹೊಸತನದ ಯೋಜನೆಗಳನ್ನು ನೀಡಿರುವ UR ಪ್ರಾಪರ್ಟೀಸ್ IT ಕ್ಷೇತ್ರದ ಉದ್ಯೋಗಾಕಾಂಕ್ಷಿಗಳಿಗೆ ನೆರವಾಗಬಲ್ಲ 200ರಿಂದ ಸುಮಾರು 300 ಜನರಿಗೆ ಉದ್ಯೋಗ ನೀಡುವ ಬಹುನಿರೀಕ್ಷಿತ ಯೋಜನೆಯ ವೆಬ್ ಪೀಪಲ್ IT ಪಾರ್ಕ್ ನಿರ್ಮಾಣದ ಕಾಮಗಾರಿಗಳು ಆರಂಭಗೊಳ್ಳಿಕ್ಕಿದೆ. ಪ್ರಸ್ತುತ ಪುತ್ತೂರಿನ ಇತಿಹಾಸಕ್ಕೆ ಮತ್ತೊಂದು ಕೊಡುಗೆ ಆಗಲಿರುವಂತಹ ಮಾಹಿತಿ ಮತ್ತು ತಂತ್ರಜ್ಞಾನದ ಈ ಯೋಜನೆಯನ್ನ ಇದೀಗ ವೇದಿಕೆಯಲ್ಲಿ ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಇದೀಗ ವೇದಿಕೆಯಲ್ಲಿ ಶ್ರೀಮಾ ಹೈಟ್ಸ್ ಅನಾವರಣಗೊಳಿಸಿರುವ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಿಂದ ಆಗಮಿಸಿದವರು ಶ್ರೀ ಮಾಧುಸ್ವಾಮಿಯವರು. 28 ವರ್ಷಗಳ ಕಾಲ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ರಾಜಕೀಯ ಪಕ್ಷಗಳಲ್ಲದೆ ತನ್ನ ವೈಯಕ್ತಿಕ ವರ್ಚಸ್ಸಿನಿಂದ ಶಾಸಕರಾಗಿ, ಕರ್ನಾಟಕ ಸರ್ಕಾರದ ಮಾಜಿ ಕಾನೂನು ಸಚಿವರಾಗಿ, ಸಮಾಜವಾದಿ ತತ್ವಗಳನ್ನು ಮೈಗೂಡಿಸಿಕೊಂಡು ರೈತ ನಾಯಕನಾಗಿ ಖ್ಯಾತರಾಗಿರುವ ರಾಜಕೀಯ ಕ್ಷೇತ್ರದ ಮಾದರಿ ನಾಯಕ ಶ್ರೀ ಮಾಧುಸ್ವಾಮಿಯವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿಗಳು, ಸಮಾರಂಭದ ಅಧ್ಯಕ್ಷರಾದ ಗೆಳೆಯ ಉಜ್ವಲ್ ಅವರೇ, ಹಿರಿಯರಾದ ಜಗನ್ನಾಥ್ ರೈ ಅವರೇ, ಉಜ್ವಲ್ರವರ ಸೋದರ ಮಾವ ನಮ್ಮ ಸ್ನೇಹಿತರಾದ ರಂಗರಾಜ್ ಅವರೇ, ಕ್ಷಮಿಸಬೇಕು ಇದ್ದವರ ಬೇರೆಯವ್ರ ಹೆಸರು ನಾನು ಅಷ್ಟೊಂದು ಚೆನ್ನಾಗಿ ತಿಳ್ಕೊಂಡಿಲ್ಲ, ಹಾಗಾಗಿ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರೇ, ಇದೊಂದು ಆಕಸ್ಮಿಕ, ನನಗೆ ಗೊತ್ತಿಲ್ಲ ಯಾಕೋ ಏನೋ. ನಾನು ಮಂತ್ರಿ ಆಗಿದ್ದಾಗ ಅನೇಕ ಸಲ ಉಜ್ವಲ್ ನನಗೆ ಫೋನ್ ಮಾಡ್ತಾ ಇರೋರು, ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಿ, ನೀವು ಹಾಗೆ ಹೀಗೆ, ನೀವೊಂದು ಸಲ ನಮ್ಮೂರಿಗೆ ಬರಬೇಕು, ಒಂದು ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ವಾಯಿಸ್ತಾ ಇರೋರು. ನಾನು ಎಲ್ಲಿ ಬಯಲುಸೀಮೆ, ಎಲ್ಲಿ ಪುತ್ತೂರಪ್ಪ, ನನಗೇನು ಸಂಬಂಧ. ಆದರೆ ನೀವು ಇಟ್ಟಿರೋ ಅಭಿಮಾನಕ್ಕೆ ನಾನು ಭಾಳ ಆಭಾರಿ ಅಂತೇಳಿ ಹೇಳ್ಕೊಂಡೇ ಬರ್ತಾ ಇದ್ದೆ. ಆಮೇಲೆ ಆಕಸ್ಮಿಕವಾಗಿ ಅವರ ಪರಿಚಯ ನನಗೆ ನಿಕಟ ಆಯಿತು. ಯಾಕೋ ಅವರೇ ಅದರಲ್ಲಿ ಸಫಲರಾಗಲಿಲ್ಲ. ಮಡಿಕೇರಿನಲ್ಲಿ ಒಂದು ಪ್ರಾಪರ್ಟಿ ಡೆವಲಪ್ ಮಾಡಬೇಕಂತ ಮಾಡಿದ್ದೇನೆ, ನೀವು ಅಲ್ಲಿಗೆ ಬರೋಕ್ಕಾಗುತ್ತಾ ಅಂತ ಕೇಳಿದ್ರು ನನ್ನ. ಬರ್ತೀನಪ್ಪ, ಅಲ್ಲೇ ಪಕ್ಕ ನನಗೂ ಸ್ವಲ್ಪ ಜಮೀನಿದೆ, ತೋಟ, ಬಂದಾಗ ನಿಮ್ಮ ಪ್ರಾಪರ್ಟಿಗೆ ಖಂಡಿತ ಬರ್ತೀನಿ ಹಿಂದೆ. ಅದಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಅವರು ಸನ್ಮಾನ್ಯ ರಂಗರಾಜ್ ಅವರ ಅಳಿಯ ಅಂಥೇಳಿ. ರಂಗರಾಜ್ ಅವರು ಅವ್ರ ಜೊತೆ KPSC ಮೆಂಬರ್ಗಳಾಗಿದ್ದವರು ನನ್ನ ಜೊತೆ ಭಾಳ ನಿಕಟವಾಗಿದ್ದರು ನಾನು ಕಾನೂನು ಮಂತ್ರಿ ಆಗಿದ್ದಾಗ. ಹಾಗಾಗಿ ನನಗೆ ಭಾಳ ಸಂತೋಷ ಆಯಿತು. ಹೌದೇನ್ರಿ, ಯಾಕೆ ಹೇಳಿರಲಿಲ್ಲ ಅಂತ ಕೇಳಿದಾಗ ಅವರೆಲ್ಲ ಜೀವನ ಅವು ನಡೆದು ಬಂದ ದಾರಿನೆಲ್ಲ ನನ್ನ ಹತ್ರ ಹೇಳಿದ್ರು. ಭಾಳ ಸಂತೋಷಪಟ್ಟೆ. ಯಾಕಂದರೆ ಯುವಕರು ಇವತ್ತೇನಾದರೂ ಮಾಡಿ ಧೈರ್ಯ ಮಾಡಿ ಮುಂದೆ ಬರಬೇಕು. ಕಷ್ಟ ಈ ಪೈಪೋಟಿನಲ್ಲಿ, ಮತ್ತು ದೊಡ್ಡ ಮೀನುಗಳೇ ನೀರು ತುಂಬಿರೋ ಜಾಗದಲ್ಲಿ ಚಿಕ್ಕ ಮೀನುಗಳು ಈಜ್ಕೊಂಡು ಹೋಗೋದು, ಉಸಿರಾಡ್ಕೊಂಡು ಮೇಲೆ ಬಂದು ಕೆಳಕ್ಕೆ ಹೋಗೋದು ಅಷ್ಟೊಂದು ಸುಲಭ ಅಂತೇಳಿ ನಾನು ತಿಳ್ಕೊಂಡಿಲ್ಲ. ಈ ಪೈಪೋಟಿನಲ್ಲಿ ಇಷ್ಟೊಂದು ಮೇಲೆ ಬಂದರು ಅಂದರೆ ನಿಜವಾಗ್ಲೂ ಶ್ಲಾಘಿಸಲೇಬೇಕು. ನಾನು ಅವ್ರನ್ನ ಅಭಿನಂದಿಸ್ತೀನಿ. ಒಂದು ಮಾತನ್ನು ಹೇಳಬೇಕಾಗತ್ತೆ, ಈ ಎರಡು ಒಂದಕ್ಕೊಂದು ಟ್ವಿಸ್ಟ್ ಆಗಿರೋವಂಥದ್ದು. ಒಂದು ಜೀವನ, ಇನ್ನೊಂದು ಫೆಸಿಲಿಟಿ, ಅನುಕೂಲಗಳು. ಜೀವನ ಚೆನ್ನಾಗಿ ಮಾಡಬೇಕಂದ್ರೆ ಅನುಕೂಲಗಳು ಸೃಷ್ಟಿ ಆಗಲೇಬೇಕು. ಅನುಕೂಲಗಳು ಸೃಷ್ಟಿ ಆಗೋವ್ರಿಗೆ ಜನ ಅಷ್ಟಾಗಿ ಬಂದು ಅವನೊಂದು ಕಡೆ ಸೆಟ್ಲ್ ಆಗಲಿಕ್ಕೆ ಬಯಸಲ್ಲ. ಅನುಕೂಲಗಳು ಸೃಷ್ಟಿ ಮಾಡಿದವ್ರಿಗೂ ತಕ್ಷಣ ಮಾರ್ಕೆಟ್ ಆಗುತ್ತೆ ಅನ್ನೋ ವಿಶ್ವಾಸಗಳಿರೋಲ್ಲ. ಆ ಭಾಗದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತ ಆಲೋಚಿಸ್ತಾರೆ. ನಾವು ಏನು ಮಾಡಬೇಕು, ಯಾವ ಮಾಡಲ್ ತಂದು ನಮ್ಮ ಭಾಗಕ್ಕೆ ನಾವು ಪ್ರಯೋಗ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಜನ ಮನ್ನಣೆ ಪಡೆದು ನಾವು ಮಾಡಿದ ಎಲ್ಲ ಸೈಟ್ಗಳು ಬಿಕ್ರಿ ಆಗೋ ರೀತಿಯಲ್ಲಿ, ಬಿಲ್ಡಿಂಗ್ಗಳು ಬಿಕ್ರಿ ಆಗೋ ರೀತಿಯಲ್ಲಿ ಕೆಲಸ ಮಾಡೋದು ಒಂದು ದೊಡ್ಡ ಪ್ರಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟೊಂದು ಸುಲಭ ಅಲ್ಲ. ಒಬ್ಬರಿಗೆ ಒಳ್ಳೇದು ಅನಿಸಿದ್ರೆ ಇನ್ನೊಬ್ಬರಿಗೆ ಅದು ಅಷ್ಟೇನಾ ಕೆಟ್ಟದು ಅನಿಸುತ್ತೆ. ಈ ಮಧ್ಯೆ ಜಿಜ್ಞಾಸೆಗಳು, ಕಾನೂನಿನ ತೊಡಕುಗಳು ಯಥೇಚ್ಛವಾಗಿದೆ. ನಾನು ಲಾ ಮಿನಿಸ್ಟರ್ ಆಗಿದ್ದಾಗ ಹೇಳ್ತಿದ್ದೆ, ವಿ ಆರ್ ಮೇಕಿಂಗ್ ಲಾಸ್ ಟು ಹ್ಯಾರಾಸ್ ಪೀಪಲ್, ನಾಟ್ ಟು ಹೆಲ್ಪ್ ಪೀಪಲ್ ಅಂತ. ಕಾನೂನು ಮಾಡ್ತಿರೋದೇ ಜನಕ್ಕೆ ಕಿರುಕುಳ ಕೊಡೋಕ್ಕೆ ಅಂದ್ರಿ, ಅವ್ರಿಗೇನಾದ್ರು ಒಳ್ಳೇದು ಮಾಡೋಕ್ಕೂ 1-2-3 ಕಾನೂನು ಮಾಡಬೇಕಲ್ವಾ ಅಂತ. ಕಾನೂನುಗಳನ್ನ ಎಷ್ಟು ದುರುಪಯೋಗ ಮಾಡ್ತಾರೆ ಅಂದರೆ, ಪ್ರತಿ ಕಾನೂನನ್ನು
ಯಾವ ರೀತಿಯಲ್ಲಿ ನೆಗೆಟಿವ್ ಎನ್ಫೋರ್ಸ್ಮೆಂಟ್ ಮಾಡಿ ಜನಗಳಿಗೆ ತೊಂದರೆ ಕೊಡಬೇಕು ಅಂತೇಳಿ ಉಪಯೋಗ ಮಾಡೋದೇ ಬ್ಯೂರೋಕ್ರಸಿನಲ್ಲಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋರಲ್ಲಿ ರೂಢಿ ಆಗಿಬಿಟ್ಟಿದೆ. ಯಾಕೆಂದ್ರೆ ಹಂಗೆ ಮಾಡದೇ ಇದ್ದರೆ ಅವ್ರಿಗೇನು ಪ್ರಯೋಜನ ಆಗಲ್ಲ, ಅವ್ರಿಗೇನು ಫಾಯ್ದೆ ಆಗಲ್ಲ. ಅವ್ರ ಮಧ್ಯೆಯಿಂದ ಇರಬೇಕು ಅಂದರೆ ಎಲ್ಲ ರೀತಿ ಕಸರತ್ತುಗಳನ್ನ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಇರೋರಿಗೆ ಇದೆಲ್ಲ ನೋವಾಗತ್ತೆ. ಇದೆಲ್ಲ ಅನುಭವಿಸಿ ನಾವು ಬಂಡವಾಳ ಹಾಕಿ ಇಷ್ಟೆಲ್ಲ ಮಾಡಬೇಕಾ ಅಂಥೇಳಿ ತಡ್ಕೋಬೇಕಾಗತ್ತೆ. ತಡ್ಕೊಂಡು ಏನಾದ್ರು ಸಾಧನೆಗಳನ್ನ ಮಾಡಬೇಕಾಗತ್ತೆ. ಸಾಧನೆ ಫ್ರೀಯಾಗಿ ಆಗೋದಿಲ್ಲ. ಸಾಧನೆ ಮಾಡಬೇಕಾದ್ರೆ ಒಂದು ಗೋಲ್ ಗೊತ್ತಿರಬೇಕು, ಇನ್ನೊಂದು ಗೋಲ್ಗೆ ಹೋಗೋ ಸಿಸ್ಟಮ್ ಗೊತ್ತಿರಬೇಕು. ನಾನು ಓದ್ತಾ ಇದ್ದೆ, ಗೋಲ್ ಇಸ್ ನಾಟ್ ದಿ ಓನ್ಲಿ ಏಮ್, ಈವನ್ ದಿ ಸಿಸ್ಟಮ್ ಇಸ್ ಇಂಪಾರ್ಟೆಂಟ್. ಬರೀ ಗೋಲ್ನ ರೀಚ್ ಆಗೋದು, ಗೋಲ್ ಮಾಡೋದೇ ಶ್ರೇಷ್ಠ ಅಂತ ಮಾತಾಡಬಾರ್ದು. ಅದನ್ನು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರಬೇಕು, ಅಷ್ಟೇ ಪ್ರಾಮಾಣಿಕವಾಗಿರಬೇಕು, ಅದಕ್ಕೂ ಅಷ್ಟೇ ಒತ್ತು ಕೊಡಬೇಕು. ಅಚೀವ್ಮೆಂಟ್ ಆಗಬೇಕು ಅಂದರೆ ಹೌ ವಿ ಅಚೀವ್ಡ್, ನಾವು ಹೇಗೆ ಅಚೀವ್ ಮಾಡಿದ್ವಿ ಅನ್ನೋದು ಕೂಡ ಶ್ರೇಷ್ಠತೆನ ಪಡ್ಕೊಂಡ್ರೆ ಅಥವಾ ಅದಕ್ಕೊಂದು ಸರಿಯಾದ ದಾರಿ ಸಿಕ್ಕಿದರೆ ಅದು ನಿಜವಾಗಿ ಒಳ್ಳೆಯ ಕೆಲಸ ಅಂತ ಭಾವಿಸ್ತೇವೆ. ನಾವೀಗ ಇದನ್ನೆಲ್ಲ ಮಾಡಲಿಕ್ಕೆ ಮೊದಲನೇದು ನಮಗೆ ದಕ್ಷಿಣ ಕನ್ನಡದವರು ನೀವು ಭಾಳ ದೈವಭಕ್ತರು. ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ ಮನಸ್ಸೇ ದೈವ, ಆತ್ಮನೇ ದೇವರು ಅಂತ. ಮನಸ್ಸು ಶ್ರೇಷ್ಠ ಇರಬೇಕು, ಮನಸ್ಸು ದೃಢವಾಗಿರಬೇಕು. ನಿಮ್ಮವರೇ ಆದ ಶೇಡ್ಯಾಪ್ ಕೃಷ್ಣ ಭಟ್ರು ಬರೀತಾರೆ, ಮನುಷ್ಯನಿಗೆ ಅತ್ಯಂತ ಸಮಾಧಾನಕರವಾದ ಘಟ್ಟ ಅಂದರೆ ಸಮಾಧಾನ, ಮನಸ್ಸು ಸಮಾಧಾನವಾಗಿರೋ ಘಟ್ಟ. ಎಲ್ಲಿವರೆಗೆ ನೀವು ಮನಸ್ಸು ಸಮಾಧಾನ ಮಾಡ್ಕೋತೀರಿ ಅಲ್ಲಿವರೆಗೆ ನೀವು ಸಾಧಕರಾಗ್ತೀರಿ, ಎಲ್ಲ ಅಚೀವ್ಮೆಂಟ್ಸು ನಿಮ್ಮ ಕೈಯಿಂದ ಆಗುತ್ತೆ. ಹಾಗಾಗಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಅದಕ್ಕೆ ಮಾರ್ಗದರ್ಶನ ಮಾಡಿಕೊಂಡು ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂಥೇಳಿ ಹೇಳಿಕೊಂಡು ಇಂಥ ಸಾಧನೆಗಳನ್ನ ಮಾಡಿರುವಂಥದ್ದು ಒಂದು ದೊಡ್ಡ ಕ್ರಿಯೆ ಅಂಥೇಳಿ ನಾನು ಭಾವಿಸ್ತೇನೆ. ನಾವೆಲ್ಲ ಅನುಭವ ಆಗಿರೋ ರಾಜಕೀಯದಲ್ಲಿ, ನಾನು 89ನೇ ಇಸ್ವಿಯಿಂದ ಶಾಸನಸಭೆ ಸದಸ್ಯನಾಗಿರೋನು. ನೋಡೋಕೆ ನಿಮ್ಗೆ ಹುಡುಗನಂಗೆ ಕಾಣ್ಬೋದು, 71 ವರ್ಷ. ನಮ್ಮ ಅನುಭವದಲ್ಲಿ ಹೇಳ್ತಿದ್ದೀವಿ, ರಿಯಲ್ ಎಸ್ಟೇಟ್ ಅಂದರೆ ನಮಗೆಲ್ಲ ಇದೊಂದು ಕೆಟ್ಟದಂಧೆ ಅನ್ನೋ ಭಾವನೆ ಇರ್ತಿದ್ದಂಥ ಕಾಲ. ನಾವು ಕಾನೂನು ಮಾಡಬೇಕಾದ್ರೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 30-40 ಅಂತ ಮಾಡೋದು. ಒಂದು ಒಂದು ಲೇಔಟ್ ಮಾಡಿದ್ರೆ 30% ಮಾತ್ರ ಫಸ್ಟ್ ಬಿಕ್ರಿ ಮಾಡಬೇಕು, ಅಷ್ಟರೊಳಗೆ ಇಂತಿಂಥ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು, ಆಮೇಲೆ 30% ಬಿಕ್ರಿ ಮಾಡಬೇಕು, ಆಮೇಲೆ ಇಷ್ಟಿಷ್ಟು ಫೆಸಿಲಿಟಿನ ಕ್ರಿಯೇಟ್ ಮಾಡಬೇಕು. ಅನದರ್ 40% ಮಾಡಬೇಕಾದ್ರೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇರುತ್ತೆ ಅದನ್ನೆಲ್ಲ ಕೊಟ್ಟ ನಂತರ ಅದನ್ನು ಮಾರಬೇಕು ಅಂತೇಳಿ ಕಾನೂನು ಮಾಡೋ ಸ್ಥಿತಿ ಬಂತು. ಅನೇಕ ಜನ ನನ್ನ ಹತ್ರ ಬಂದರು, ನೀವು ಹೌಸಿಂಗ್ ಸೊಸೈಟೀಸ್ನ ರಿಯಲ್ ಎಸ್ಟೇಟ್ನವ್ರನ್ನ ಮುಚ್ಚಾಕ್ಬಿಡ್ತೀರಿ ಅಂತ. ನಾನು ಅವಾಗ ಮೈಸೂರದೊಂದು ಕತೆ ಹೇಳಿದೆ. ಮೈಸೂರಿನಲ್ಲಿ ಜಗನ್ನಾಥ್ ಶೆಣೆ ಅವರು ಒಪ್ತಾರೇನೋ ನಂಗೆ ಗೊತ್ತಿಲ್ಲ, ಅವ್ರೇನಾರ ಮೈಸೂರು ಆಚೆ ಅವರು ಇರೋ ಜಾಗ ಭಾಳ ಸಂಪದ್ಭರಿತವಾದ ಜಾಗ ಮೈಸೂರಲ್ಲಿ. ನಾನು ಅಲ್ಲೇ 3ನೇ ಬಿಲ್ಡಿಂಗಲ್ಲಿ ಹಾಸ್ಟೆಲ್ ಇತ್ಕೊಂಡು ಓದ್ದವನು. ರೂರಲ್ ಮೈಸೂರು ನೋಡಿಬಿಟ್ರೆ ಮೈಸೂರಲ್ಲಿ ಲೇಔಟ್ ಮಾಡಿ ಸೈಟ್ ಬಿಟ್ಟೋಗಿರೋ ಸ್ಥಿತಿಯನ್ನು ಸುಧಾರಣೆ ಮಾಡಬೇಕಂದ್ರೆ ಉಜ್ವಲ್ ಸರ್ಕಾರಕ್ಕೆ ಕನಿಷ್ಠ 10,000 ಕೋಟಿ ಬೇಕು ಅಂಥೇಳಿ ನಾನು ಅಂದಾಜು ಮಾಡಿದ್ದೆ. ಲೆಫ್ಟ್ ಓವರ್ ಏರಿಯಾಸ್, ಲೆಫ್ಟ್ ಓವರ್ ಸಿವಿಕ್ ಕಮ್ಯುನಿಟೀಸ್ ಕಂಪ್ಲೀಟ್ ಆಗಬೇಕಂದ್ರೆ ಅಷ್ಟು ಕೊಡಬೇಕು, ಕಡ್ಡಾಯ ಮಾಡದೇ ಇದು ಆಗುತ್ತಾ ಅಂತ. ಆ ಮಧ್ಯೆ ನಮ್ಮ ಲೀಡರ್ ಯಡಿಯೂರಪ್ಪನವ್ರು ಇಲ್ಲ ಬಿಡಪ್ಪ ಎಲ್ಲ ಹಂಗೆ ಇರಲ್ಲ ಮಾಡ್ತಾರೆ, ಏನೋ ಒಂದು ರಿಲ್ಯಾಕ್ಸ್ ಮಾಡಿ ಅಂತೇಳಿ ಮಾಡಿದ್ವಿ. ನನಗಿಲ್ಲಿ ಬಂದಾಗ ತುಂಬ ಸಂತೋಷ ಆಯಿತು. ಒಂದು ಲೇಔಟ್ ಅಂದರೆ ಅದೇನಾದ್ರು ನಾಳೆ ನಾಡಿದ್ದು ಮಾರಾಟಕ್ಕೆ ಯೋಗ್ಯ ಆಗಿದೆ ಅಂದರೆ ಅಲ್ಲಿ ಯಾರಾದರೂ ಬಂದು ತಕ್ಷಣ ಮನೆ ಕಟ್ಕೊಂಡು ಅಥವಾ ನೀವು ಕಟ್ಟಿದ ಮನೇಲಿ ವಾಸ ಮಾಡ್ತೀನಿ ಅಂದರೆ ಕನಿಷ್ಠ ನನಗೆ 4-5 ತಿಂಗಳೊಳಗೆ ಅಲ್ಲಿ ಹೋಗ್ಬಿಟ್ಟು ವಾಸ ಇರಲಿಕ್ಕೆ ಯೋಗ್ಯ ಆಗಿರುವಂಥ ಸ್ಥಳಗಳನ್ನ ನಾವು ಮಾಡಿಕೊಟ್ರೆ ಅದಕ್ಕಿಂತ ಶ್ರೇಷ್ಠ ಕೆಲಸ ಯಾವುದೂ ಇಲ್ಲ. ನೋಡಿದ್ದೀವಿ ನಾವು ಲೇಔಟ್ಗಳನ್ನ 2 ವರ್ಷ 3 ವರ್ಷ 4 ವರ್ಷ. ಬೆಂಗಳೂರಿನಲ್ಲಿ ಏನಾದರೂ ನೀವು ಫ್ಲ್ಯಾಟ್ ಕಟ್ಟೋರಿಗೆ ಅಡ್ವಾನ್ಸ್ ಕೊಟ್ಟು ಕೂತ್ರೆ ಅವ್ರ ಡೇಟಿಂದ ಹಿಡಿದು 3-4-5 ಇಯರ್ಸ್ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ರೇರಾ ತರಬೇಕಾಗಿತ್ತು. ಹಾಗಾಗಿ ಬೇರೆ ಬೇರೆ ಕಾನೂನುಗಳನ್ನ ತಂದು ಇವ್ರನ್ನೆಲ್ಲ ನಿಗ್ರಹ ಪಡಿಸೋಂಥ ಸ್ಟೇಜನ್ನು ನಿರ್ಮಾಣ ಮಾಡಿದ್ವಿ. ಬ್ಯಾಂಕ್ನವ್ರು ಕೂಡ ಪೂರಾ ಸಫರ್ ಮಾಡೋ ಸ್ಥಿತಿ ಬಂದಿರೋದು. ಅಡ್ವಾನ್ಸ್ ಮಾಡಿ ಕೂತ್ಕೊಂಡು ಯಾವಾಗಲಪ್ಪ ರಿಟರ್ನ್ಸ್ ಅಂತ ಒದ್ದಾಡೋಂಥ ಸ್ಥಿತಿ ಇರ್ತಿತ್ತು. ಅದನ್ನು ಮೀರಿ ಇವತ್ತು ಉಜ್ವಲಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾವು ಸ್ವಲ್ಪ ರಾಜಕಾರಣದಲ್ಲಿರೋರು ಯಾವಾಗಲೂ ನ್ಯೂನತೆಗಳನ್ನೇ ನೋಡ್ತಾ ಇರ್ತೀವಿ. ಅದೆಲ್ಲದನ್ನು ಮೀರಿ ಇವತ್ತು ಒಂದು ಒಳ್ಳೆಯ ಜಾಗನ ನೋಡಿದ್ದೀನಿ ಅಂತ ಹೇಳ್ತಾ
ಒಳ್ಳೆ ಕೆಲಸನ ನೀವು ಮಾಡಿದ್ದೀರಿ. ಇದ್ರ ಜೊತೆಗೆ ಮುಂದೆ ಏನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತೀರಿ, ಆ ಜಮೀನು ಮಾಲೀಕರಿಗೂ ಸ್ವಲ್ಪ ಉದಾರವಾಗಿ ವರ್ತಿಸ್ಕೊಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾರ ಮನಸ್ಸು ನೋಯಬಾರ್ದು. ಯಾರೋ ಒಂದು ದಿವಸ ನೋಡಿದಾಗ ನಾನು ಎಷ್ಟಕ್ಕೆ ಕೊಟ್ಟೆ, ಇವತ್ತು ಎಷ್ಟಕ್ಕೆ ಹೋಗುತ್ತಪ್ಪ ದೇವರೇ, ನನಗೆ ಇಷ್ಟು ಅನ್ಯಾಯ ಆಯ್ತಾ ಅಂತ ಫೀಲ್ ಆಗಬಾರ್ದು. ಆಗೇನಾದ್ರು ನಮಗೆ ರೀಸನಬಲ್ ಆಗಿ ಪರವಾಗಿಲ್ಲ, ನನಗೆ ಅವತ್ತು ದಕ್ಕಬೇಕಾದಷ್ಟು ದಕ್ಕಿದೆ ಅಂತೇಳಿ ಆತನಿಗೆ ಸಮಾಧಾನ ಬರೋ ರೀತಿಯಲ್ಲಿ ಜಮೀನುಗಳನ್ನ ಪರ್ಚೇಸ್ ಮಾಡಿ ಲೇಔಟ್ ಮಾಡಿದ್ರೆ ಬಹುಶಃ ಎಲ್ಲೂ ಅಂಥ ಗೊಂದಲಗಳು, ವ್ಯತ್ಯಾಸಗಳು, ದ್ವಂದ್ವಗಳು ಸೃಷ್ಟಿ ಆಗಲಾರ್ದು. ಯಾರೋ ದಳ್ಳಾಳಿಗಳು ಬರ್ತಾರೆ, ಎಷ್ಟಕ್ಕೋ ಹೇಳ್ತಾರೆ, ಇನ್ಯಾರೋ ನಾವು ದುಡ್ಡು ಕೊಟ್ಟಿರ್ತೀವಿ. ನಾನು ನಿಮಗೆ ಗೊತ್ತೇನೋ, ಇಲ್ಲಿ ಮಾತಾಡಬೇಕೋ ಇಲ್ವೋ ಗೊತ್ತಿಲ್ಲ, ನೈಸ್ ಅಶೋಕ್ ಕಿಣೆ ಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ನಡೆಸ್ತವನು ನಾನು. ಏನು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದೀಯಾ, ಎಂಟೈರ್ ಬ್ಯಾಂಗ್ಳೂರು ಪೀಪಲ್ನ ಕೊಂದುಬಿಟ್ಟಿದೀಯಪ್ಪ ಅಂತ. ಯಾಕಂದರೆ 4 ಲಕ್ಷ 5 ಲಕ್ಷ 6 ಲಕ್ಷ ಲೆಫ್ಟ್ ಓವರ್ ಏರಿಯಾಸ್, ನನ್ನದೇ ಪ್ರಾಪರ್ಟಿ ಅಂತ CC ಕೇಳೋದು, ನನ್ನದೇ ಪ್ರಾಪರ್ಟಿ ಅಂತ ಕೋರ್ಟ್ಗೆ ಹಾಕೋದು, ಅದನ್ನೆಲ್ಲ ನಾನು ಲೇಔಟ್ ಮಾಡ್ತೀನಿ ಅನ್ನೋದು, ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡೋದು, ನೋಡಿ ಇಷ್ಟಿಷ್ಟು ರೇಟ್ಗೆ ನಿಮಗೆ ಸೈಟ್ ಲಭ್ಯ ಇದೆ ಅಂತ. ನಾವು ಥ್ರೋವೇ ಪ್ರೈಸ್ಗೆ ಒಂದು ಪ್ರಾಜೆಕ್ಟ್ಗೆ ದುಡ್ಡು ಕೊಟ್ಟರೆ ಪ್ರಾಜೆಕ್ಟ್ ಆದಮೇಲೆ ಆ ಜಾಗನ ಆತ ವಾಪಸ್ ಕೊಡಬೇಕು ಅಥವಾ ಸರ್ಕಾರಕ್ಕೆ ಸೇರಬೇಕಾಗಿರೋದನ್ನೆಲ್ಲ ಲೇಔಟ್ ಮಾಡೋ ಸ್ಟೇಜ್ ನಿರ್ಮಾಣ ಮಾಡಿ ಯಾರ ನಂಬಿಕೆನೂ ಇಲ್ಲದಂಥ ಸ್ಥಿತಿನ ದೊಡ್ಡವರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಮಧ್ಯೆ ಜನಗಳ ವಿಶ್ವಾಸ ಇಟ್ಕೊಂಡು, ಜನಗಳಲ್ಲಿ ಮನ್ನಣೆ ಪಡ್ಕೊಂಡು, ಪರವಾಗಿಲ್ಲಪ್ಪ ಕಣ್ಣಿಗೆ ಕಾಣಾಗೆ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇಲ್ಲಿ ಹೋಗಿ ಬದುಕೋದು, ಅದರಲ್ಲೂ ವಿಶೇಷವಾಗಿ ವಿಶ್ರಾಂತಿ ಜೀವನ ಅಥವಾ ರಿಟೈರ್ಡ್ ಲೈಫ್ಗೆ ಸೂಕ್ತವಾದ ಸ್ಥಳ, ಅದಕ್ಕೋಸ್ಕರ ಜಗನ್ನಾಥರೇ ಇರೋವಂಥ ಮೈಸೂರಿಗೆ ಹೋಗಬೇಕಾದ ಅಗತ್ಯ ಇಲ್ಲ, ಪುತ್ತೂರಲ್ಲೂ ರಿಟೈರ್ ಆದವ್ರು ಇರ್ಬೋದು ಅನ್ನೋ ಒಂದು ಸ್ಥಿತಿನ ತಗೊಂಬಂದು ಒಂದು ಆಲ್ಮೋಸ್ಟ್ ಸ್ಯಾಟಲೈಟ್ ಟೌನ್ ಇದ್ದಂಗಿದೆ ಮಂಗಳೂರಿಗೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದನ್ನ ಇಷ್ಟೊಂದು ಡೆವಲಪ್ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ ವಿಷಯ ಅಂತ ಹೇಳ್ತಾ, ನಾನು ಅವ್ರನ್ನ ಭಾಳ ಇಷ್ಟಪಡ್ತೀನಿ. ನಂಗೆ ಗೊತ್ತಿಲ್ಲ ಯಾಕೆ, ನಾನು ಭಾಳ ಜನನ ಇಷ್ಟಪಟ್ಟವನಲ್ಲ, ಆದರೂ ಆತನ ಕಂಡ್ರೆ ಏನೋ ನನಗೆ ಸ್ವಲ್ಪ ಖುಷಿಯಾಗಿ ಅಷ್ಟು ದೂರದಿಂದ ಬರಬೇಕಾಯ್ತು. ಬರ್ತಾ ಹೇಳ್ತಾ ಬಂದೆ, ಬಾರಪ್ಪ ಯಂಗ್ಸ್ಟರ್ಸ್ ಒಬ್ಬೊಬ್ಬರು ಕರೆದಾಗ ನಾವು ಮೈ ಚಳಿ ಬಿಟ್ಟು ಆಚೆ ಹೋಗ್ಬೇಕಾಗುತ್ತೆ ಅಂತೇಳಿ ಬಂದಿದ್ದೇನೆ. ತುಂಬ ಹೃದಯದಿಂದ ಅವ್ರನ್ನ ಆಶೀರ್ವದಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಇಂಥ ಅನೇಕ ಯೋಜನೆಗಳು ನಿಮ್ಮ ಕೈಯಿಂದ ಲೋಕಾರ್ಪಣೆ ಆಗಲಿ. ಇದೇ ಭಾಗಕ್ಕಲ್ಲ, ಎಲ್ಲ ಕಡೆ ಆಗಲಿ. ದಕ್ಷಿಣ ಕನ್ನಡದ ಜನ ಪ್ರಪಂಚಕ್ಕೆ ಗೊತ್ತು ಬುದ್ಧಿವಂತ ಜನ, ದಕ್ಷಿಣ ಕನ್ನಡದ ಜನ ಪ್ರಪಂಚಕ್ಕೆ ಗೊತ್ತು ವ್ಯವಹಾರಸ್ಥರು, ದಕ್ಷಿಣ ಕನ್ನಡ ಜನ ಅಷ್ಟೇ ಚೆನ್ನಾಗಿ ಗೊತ್ತು ನೀವು ಸ್ವಾರ್ಥಿಗಳು ಅಂತ. ನೀವು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನೋಡಲೇ ಇಲ್ಲ. ನೀವಾಯಿತು, ನಿಮ್ಮ ಕಡಲಾಯಿತು, ನಿಮ್ಮ ಕಡಲ ತೀರ ಆಯಿತು, ಇಲ್ಲಿ ಅಭಿವೃದ್ಧಿ ಆಯಿತು, ಇಲ್ಲಿ ವ್ಯವಸ್ಥೆ ಆಯಿತು. ನಮ್ಮ ಕಡೆ ಸ್ವಲ್ಪ ನೋಡಿ, ಅಲ್ಲಿ ಬಡವರು ಬದುಕಿದ್ದೀವಿ. ಕರ್ನಾಟಕದ ಇನ್ನೊಂದು ಭಾಗದಲ್ಲಿ ಕಷ್ಟದಲ್ಲಿರೋವಿದ್ದೀವಿ. ನಿಮಗಾಗಿ ಮೆಕ್ಕಿದ್ದನ್ನು, ಹೆಚ್ಚಾದದನ್ನು, ನಿಮ್ಮ ತಲೆಯಲ್ಲಿರೋದನ್ನು ಸ್ವಲ್ಪ ನಮ್ಮ ಕಡೆನಲ್ಲೂ ಏನಾರು ಪ್ರಯೋಗ ಮಾಡಿರಿ ಅಂತ ಹೇಳಿ ಕೇಳಿಕೊಂಡು ಆ ಭಾಗನೂ ಅಭಿವೃದ್ಧಿ ಆಗಲಿಕ್ಕೆ ನೀವೆಲ್ಲ ಮನಸ್ಸು ಮಾಡೋವಂಥ ಸ್ಥಿತಿ ನಿರ್ಮಾಣ ಆಗಲಿ. ಮೈಸೂರು ಅಥವಾ ದಕ್ಷಿಣ ಕನ್ನಡ, ಬೆಂಗಳೂರು ಮೂರೇ ಕರ್ನಾಟಕ ಅಲ್ಲ, ವಿಸ್ತಾರವಾಗಿದೆ ಕರ್ನಾಟಕ. ಆ ಭಾಗದಲ್ಲಿ ಎಲ್ಲೆಲ್ಲಿ ನಿಮ್ಮ ಕಡೆಯಿಂದ ಸೇವೆ ಮಾಡಲಿಕ್ಕಾಗುತ್ತೆ, ಒಳ್ಳೆ ಕೆಲಸ ಮಾಡಲಿಕ್ಕಾಗುತ್ತೆ, ಬಂಡವಾಳನ ಹೂಡಿ ಇಂಥ ಅನೇಕ ಕೆಲಸಗಳು ಮಾಡೋವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ನಿಮ್ಮಿಂದ ಅನೇಕ ಯೋಜನೆಗಳು ರಾಜ್ಯದೆಲ್ಲೆಡೆ ಆಗಲಿ ಅಂತೇಳಿ ಹಾರೈಸಿ, ನನ್ನ ಕರೆದು ವಿಶೇಷವಾಗಿ ಗೌರವ ಅನಿಸಿದಂಥ ಸನ್ಮಾನ್ಯ ಉಜ್ವಲ್ ಅವರಿಗೆ ನಾನು ಆಭಾರಿ ಅಂತೇಳಿ, ಯಜಮಾನರಾದಂಥ ಜಗನ್ನಾಥ್ ಶೆಣೈ ಅವ್ರ ಜೊತೆ ಕೂತ್ಕೊಳ್ಳೋ ಒಂದು ಸುಯೋಗನ ನೀವು ನಿರ್ಮಾಣ ಮಾಡಿಕೊಟ್ರಿ. ನಾವೆಲ್ಲ ಓದಬೇಕಾದ್ರೆ ಪ್ರಭು ಬೀಡೋರು, ಗಣೇಶ್ ಬೀಡೋರ್ ಮನೆ, ಗಣೇಶ್ ಬೀಡೋರ್ ಮನೆ, ಗಣೇಶ್ ಬೀಡೋರ್ ಮನೆ ಅಂತ ಮೈಸೂರಲ್ಲಿ ನೋಡ್ಕೊಂಡು ತಿರುಗಾಡ್ತಿದ್ದವರು. ಅವತ್ತಿನ ಕಾಲಕ್ಕೆ ಅವ್ರು ಸಾಹುಕಾರರು. ರಂಗರಾಜ್ ಕೂತ್ಕೊಂಡು ನನಗೆ ಪಕ್ಕದಲ್ಲಿ ಹೇಳ್ತಿದ್ರು, ಬಹಳ ಈ ಭಾಗಕ್ಕೆ ಸಹಾಯ ಮಾಡೋದ್ರಲ್ಲಿ ಇವರು ಪ್ರಮುಖರು, ನಾವೆಲ್ಲರೂ ಸೇರಿಕೊಂಡು ಅವರಿಂದ ಮುಂದೆ ಬಂದಿದ್ದೀವಂತ. ಅದಕ್ಕಿಂತ ದೊಡ್ಡ ಕೀರ್ತಿ ಈ ವಯಸ್ಸಲ್ಲಿ ಯಾರಿಗೂ ಬೇಕಾಗಿಲ್ಲ. ನಿಜವಾಗೂ ನಾವು ಇವತ್ತು ನನಗೆ ಏನೋ ಒಂದು ಕಡೆ ಒಳ್ಳೆಯದಾಗಿದೆ ಅಂಥವ್ರನ್ನ ಭೇಟಿ ಮಾಡಿದ್ಕೆ ಅಂತ ಹೇಳ್ತಾ, ಇಂಥ ಅನೇಕರು ನಾಡಿಗೆ ಬರಬೇಕು. ದುಡ್ಡು ಇರೋದೇ ಶ್ರೇಷ್ಠ ಅಲ್ಲ, ಆ ದುಡ್ಡನ್ನು ಇಲ್ದವ್ರಿಗೂ ಸ್ವಲ್ಪ ಕೊಡ್ತೀನಿ ಅನ್ನೋ ದೊಡ್ಡ ಮನಸ್ಸಿರೋದು ಶ್ರೇಷ್ಠ ಅಂತ ಹೇಳ್ತಾ, ಆ ಮನಸ್ಸಿರೋರನ್ನೇ ಭಗವಂತ ಅಂತ ಕರೆಯೋದು ಅಂತ ಹೇಳಿ, ನಿಮ್ಗೆ ಅವರ ಅನುಗ್ರಹ, ನಿಮ್ಮ ಮೇಲೆ ಅವ್ರಿಗೆ ಭಾಳ ಪ್ರೀತಿದೆ. ಅವ್ರು ಹೇಳ್ತಾ ಇದ್ದಿದ್ದು ಕೇಳಿದ್ರೆ ಗೊತ್ತಾಯಿತು, ನೀನು ಪ್ರೆಸ್ಟೀಜ್ ಮೀರಿಸ್ಬೇಕು ಅಂದರು. ಬೇಡ ಸರ್, ಅದು ಯಾಕೆ ಪ್ರೆಸ್ಟೀಜ್ ಅಂತ ತೊಗೊಂಡ್ರಿ, ಇನ್ನೂ 5-6 ಕಂಪ್ನಿ ಇದೆ, ಎಲ್ಲ ಸೇರಿಸಿ ಹೇಳಬೇಕಾಗಿತ್ತು ಅಂತ ನಾನು ಹೇಳಿದೆ. ಗಾಡ್ರೇಜ್ ಇದ್ದಾರೆ,
ಎಸ್ ಟೀಮ್ನವ್ರು ಇದ್ದಾರೆ, ನಮ್ಮ ಶೋಭಾದವ್ರು ಶಿವಕುಮಾರ್ ಸಾಹೇಬ್ರಿದ್ದಾರೆ, ಅಂಥವೆಲ್ಲವನ್ನು ಮೀರ್ಸ್ ಬೆಳೆ ಕೇಳಿ ಅವ್ನಿಗೆ ಉಜ್ವಲ್ಗೆ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಆ ಸ್ಥಿತಿ ಬರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಯಶಸ್ಸು ಸಾಧಿಸಲು ಸಾಮರ್ಥ್ಯ ಬೇಕು, ಯಶಸ್ಸನ್ನು ಕಾಪಾಡಿಕೊಳ್ಳಲು ಚಾರಿತ್ರ್ಯ ಬೇಕು, ದೃಢವಾದ ಸಮಾಧಾನ ಚಿತ್ತ ಮನಸ್ಸು ಸಾಧನೆಗೆ ಪ್ರೇರಕ ಎನ್ನುವ ಶುಭಾಶಯದ ನುಡಿಗಳೊಂದಿಗೆ ವಿರಮಿಸಿದ ಗೌರವಾನ್ವಿತ ಮಾಧುಸ್ವಾಮಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಬಳಿಕ ಸಿಂಧೂರ ಪಾರ್ಕ್ ಲೋಕಾರ್ಪಣೆಯನ್ನು ಗುಣರಂಜನ್ ಶೆಟ್ಟಿಯವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಈಗ ವೇದಿಕೆಯಲ್ಲಿ ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವ ಶ್ರೀಮಾ ಥೀಮ್ ಪಾರ್ಕ್, ಶ್ರೀಮಾ ಸೆಲೆಸ್ಟಿಯಲ್ ಇದನ್ನು ಅನಾವರಣಗೊಳಿಸಿರುವಂತಹ ನಗುಮುಗದ ಸೇವೆ ಕಾರ್ಯಗಳಿಂದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಯುವ ರಾಜಕೀಯ ನೇತಾರ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಲ್ಲಿ ಹೃದಯ ತುಂಬಿದ ವಂದನೆಯನ್ನು ಸಲ್ಲಿಸ್ತಾ, ಸೇರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, UR ಪ್ರಾಪರ್ಟೀಸ್ ಹೆಸರಲ್ಲೇ ಉಂಟು ಉಜ್ವಲ್. ಉಜ್ವಲ್ ಅಂದ ತಕ್ಷಣ ಪ್ರಕಾಶಮಾನ, ಏನು ಸೂರ್ಯ ದೇವರು ಈ ಭೂಮಿಗೆ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾರ ಆ ಹೆಸರು ಉಜ್ವಲ್ರದ್ದು, ಪ್ರಕಾಶಮಾನವಾಗುವಂಥದ್ದು. ಅದು ಯಾವ ರೀತಿ ಪ್ರಕಾಶಿಸ್ತುಂಟಂತಂದರೆ UR ಪ್ರಾಪರ್ಟೀಸ್ ಆ ಭಗವಂತನ ಮಹಾಲಿಂಗೇಶ್ವರನ ದಯದಲ್ಲಿ ರಕ್ಷಾರವರ ಮುಖಾಂತರ ರಕ್ಷಣೆಯನ್ನು ಕೊಡ್ತಾ ಬಂದಿದೆ. ಆ ಕಾರಣಕ್ಕೆ UR ಪ್ರಾಪರ್ಟೀಸ್ ಇಷ್ಟು ಉತ್ತುಂಗಕ್ಕೆ ಹೋಗಿದೆ. ಅದರ ಜೊತೆಗೆ ಶ್ರೀಮಾ ಅಂದ ತಕ್ಷಣ ಲಕ್ಷ್ಮೀ ತಾಯಿಗೆ ಅತ್ಯಂತ ಪ್ರೀತಿ ಪಾತ್ರಳು ಅಂತ. ಆ ಕಾರಣಕ್ಕೆ ಈ ಮನೆಯಲ್ಲಿ ಈ UR ಪ್ರಾಪರ್ಟೀಸ್ನಲ್ಲಿ ಭಗವಂತನ ಸಂಪೂರ್ಣವಾದ ಆಶೀರ್ವಾದ ಉಂಟು. ಅದರ ಜೊತೆಗೆ ಏನು ದೀಪ ಪ್ರಜ್ವಲನೆ ಮಾಡಬೇಕಾದ್ರೆ ಅವರು ಅಂದರು ತಾಯಿಯನ್ನು ಕರ್ಕೊಂಡ್ಬನ್ನಿ ಅಂತ. ಅದ್ರ ಜೊತೆಗೆ ಅವರ ನಮ್ಮ ಹಿರಿಯರಾದ ಜಗನ್ನಾಥ ಶೆಣಿಯವರು ಮಾತಂದ್ರು, ಅವ್ರ ತಂದೆ ಯಾವ ರೀತಿ ಒಂದು ನಿಷ್ಠಾವಂತಿಕೆಯಲ್ಲಿ ಕೆಲಸ ಮಾಡಿದ್ರು ಅಂದರೆ ಆ ರೀತಿಯ ಕೆಲಸದ ಕಾರಣಕ್ಕೋಸ್ಕರ ಇವತ್ತು ನಮ್ಮ UR ಪ್ರಾಪರ್ಟಿ ಇಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು, 100ಕ್ಕೆ 100 ಸತ್ಯ. ಆ ಕಾರಣಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರತಿಯೊಂದು ಹೆಜ್ಜೆ ಕೂಡ ಅತ್ಯಂತ ಸುಂದರವಾಗಿರಲಿ, ಪ್ರತಿಯೊಂದು ಹೆಜ್ಜೆ ಕೂಡ ಅದಕ್ಕೆ ಭಗವಂತನ ಶಕ್ತಿ ಸಿಗಲಿ, ಆ ಮುಖಾಂತರ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನನಗೂ ಸ್ವಲ್ಪ ನಂದು ಕೂಡ ಇದು ಉಂಟು, ಋಣ ಉಂಟು. ಯಾಕಂದರೆ ರಂಗಣ್ಣ ಉಜ್ವಲ್ರವರ ಮಾವ, ನನ್ನ ತಂದೆಯ ಆತ್ಮೀಯ ಮಿತ್ರ ಕೂಡ ಅವರು. ಅದರ ಜೊತೆಗೆ ನನಗೆ ಮಾರ್ಗದರ್ಶನ ಮಾಡಿದರು. ಇವತ್ತು ನಾನು MLC ಆಗಿ ನಿಲ್ಲಬೇಕಾದ್ರೆ ಅವರ ಅಪಾರವಾದ ಅವರದ್ದು ಕೂಡ ಮಾರ್ಗದರ್ಶನ ಉಂಟು, ಅದಕ್ಕೆ ಅವರು ಕೂಡ ವಂದಿಸ್ತಾ, ಅದರ ಜೊತೆಗೆ ನನ್ನ ಚುನಾವಣೆ ಸಂದರ್ಭ ಇವತ್ತೊಂದು ಅವಕಾಶ ನನಗೆ ಗುಣರಂಜನನ್ನ ಸ್ವಂತ ಅನ್ನಂತರ ನಿಂತ್ಕೊಂಡು, ಕಿಶೋರ್ ಚುನಾವಣೆ ನಿಂತಿದ್ಯಾ, ನೀನು ಗೆಲ್ಲಬೇಕನ್ನೋ ಕಾರಣಕ್ಕೋಸ್ಕರ ನನಗೆ ಸಹಕಾರ ಮಾಡಿ ನಿಮ್ಮನ್ನು ಕೊಂಡು ನೆನಪಿಸ್ತಾ ಎಲ್ರಿಗೂ ಶುಭವಾಗಲಿ. ಆ ಮುಖಾಂತರ ಇಲ್ಲಿ ನಾವು ಸೈಟನ್ನು ಹಂಚಿಲ್ಲ, ಅವರು ನಾನು ಅನ್ನೋದು ಪ್ರೀತಿಯನ್ನು ಹಂಚಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಅಂತ ಅಂತಾರೆ, ಯಾವುದೇ ಒಂದು ಜಾಹೀರಾತನ್ನು ಕೊಡದೆ ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಕಾರಣ ಏನಂದರೆ ಅವರು ಪ್ರೀತಿಯನ್ನು ಹಂಚಿದ್ದಾರೆ. ತನ್ನ ಸ್ವಂತದ ಸ್ವಾರ್ಥವನ್ನು ಬದಿಗಿಟ್ಟುಕೊಂಡು ತಾಯಿ ರಕ್ತೇಶ್ವರಿ, ತಾಯಿ ನಾಗರಕ್ತೇಶ್ವರಿ, ರಕ್ತೇಶ್ವರಿ ಅಂದ ತಕ್ಷಣ ಭೂಮಿಯ ಒಡೆಯ ನಾಗದೇವರು, ಅದರ ಜೊತೆಗೆ ರಕ್ತೇಶ್ವರಿ ತಾಯಿ ಈ ಕೆಲಸವನ್ನು ಪ್ರಾರಂಭ ಮಾಡೋ ಮೊದಲೇ ಅವರ ಒಂದು ಬ್ರಹ್ಮಕಲಶವನ್ನು ಮಾಡಿದರು. ಇಡೀ ಊರಿಗೆ ತೊಂದರೆ ಇತ್ತಂತೆ. ಆ ಸಂದರ್ಭದಲ್ಲಿ ನನಗೆ ಕೇಳಲ್ಪಟ್ಟೆ, ಊರಿಗೆ ತೊಂದರೆ ಇದ್ದಾಗ ಪ್ರಥಮವಾಗಿ ದೇವರ ಕೆಲಸವನ್ನು ಮಾಡೋ ಮುಖಾಂತರ, ಅವರಿಗೆ ಬ್ರಹ್ಮಕಲಶವನ್ನು ಮಾಡೋ ಮುಖಾಂತರ ಇಡೀ ಊರೇ ಅತ್ಯಂತ ಉತ್ತಮವಾಗಿ ಪ್ರತಿಯೊಬ್ಬರು ಬದುಕುವಂಥ ಆ ಉತ್ತಮ ವಿಚಾರದಿಂದ ಈ ಥೀಮ್ ಪಾರ್ಕನ್ನು ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ಪ್ರತಿಯೊಂದು ಹೆಜ್ಜೆಯೂ ಕೂಡ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ಇನ್ನೊಂದ್ಸಲ ವಂದಿಸನ್ನು ಮಾತನ್ನು ಮುಗಿಸಿನ. ಭಾರತ್ ಮಾತಾ ಕಿ ಜೈ. UR ಪ್ರಾಪರ್ಟೀಸಿನ ಪ್ರತಿ ಹೆಜ್ಜೆಗೆ ಭಗವಂತನ ಅನುಗ್ರಹವನ್ನು ಬೇಡಿ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿಕ್ಕಿದ್ದೇವೆ. ಕುಮಾರಿ GM ಕೀರ್ತಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸನ್ಮಾನದ ಆಸನವನ್ನ ಸ್ವೀಕಾರ ಮಾಡಬೇಕು. ಸನ್ಮಾನದ ಆಸನಕ್ಕೆ GM ಕೀರ್ತಿಯವನ್ನ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಗುಮ್ಮಟಗದ್ದೆಯ ಶ್ರೀ ಮೋನಪ್ಪ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಸುಪುತ್ರಿಯಾದ 10ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ GM ಕೀರ್ತಿ ಪ್ರಸ್ತುತ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದ ಸಾಧಕಿ. ದಸರಾ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತದಲ್ಲಿ ಪ್ರಥಮ,
ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಮತ್ತು ತ್ರಿವಿಧ ಜಿಗಿತದಲ್ಲಿ ಪ್ರಥಮ, 100 ಮೀಟರ್ ಹರ್ಡಲ್ಸ್ನಲ್ಲಿ ದ್ವಿತೀಯ, ವಿಭಾಗ ಮಟ್ಟದ ಎತ್ತರ ಜಿಗಿತ ಮತ್ತು 100 ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ ಸ್ಥಾನ, ತ್ರಿವಿಧ ಜಿಗಿತದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಅಮೆಚೂರ್ ಅಥ್ಲೆಟಿಕ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ, 800 ಮೀಟರ್ ಹರ್ಡಲ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ 2ನೇ ಸ್ಥಾನ, 800 ಮೀಟರ್ ಹರ್ಡಲ್ಸ್ನಲ್ಲಿ 3ನೇ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನವೆಂಬರ್ 8, 9 ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಹಾಗೂ 100 ಮೀಟರ್ ಅಡೆತಡೆ ಓಟಗಳಲ್ಲಿ 3 ವಿಭಾಗಗಳಲ್ಲಿಯೂ ಹೊಸ ದಾಖಲೆಯನ್ನು ಬರೆದು ನವೆಂಬರ್ 12, 13 ಪಂಜದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಹಾಗೂ 100 ಮೀಟರ್ ಹರ್ಡಲ್ಸ್ನಲ್ಲಿ ಮತ್ತೆ ಹೊಸ ದಾಖಲೆ ನಿರ್ಮಿಸಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಡಿಸೆಂಬರ್ 4ರಿಂದ 6ರವರೆಗೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ ಹೊಸ ದಾಖಲೆ ಬರೆದು 100 ಮೀಟರ್ ಹರ್ಡಲ್ಸ್ನಲ್ಲಿ ಪ್ರಥಮ, ತ್ರಿವಿಧ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಡಿಸೆಂಬರ್ 13ರಿಂದ 17ರವರೆಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ 1.63 ಮೀಟರ್ ಎತ್ತರ ಜಿಗಿಯುವುದ ಮುಖಾಂತರ ದ್ವಿತೀಯ ಸ್ಥಾನವನ್ನು ಪಡೆದ ಈಕೆ ಕರ್ನಾಟಕ ರಾಜ್ಯಕ್ಕೆ ತಂದ ಏಕೈಕ ಬೆಳ್ಳಿ ಪದಕವಾಗಿದೆ. ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀಯುತ ಬಾಲಚಂದ್ರ ಭಾರತಿಕುಮೇರ್ ರವರಿಂದ ತರಬೇತಿಯನ್ನು ಪಡೆಯುತ್ತಿರುವ ಈ ಪ್ರತಿಭಾವಂತ ಕ್ರೀಡಾ ಸಾಧಕಿಗೆ UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರಾಗಿರುವ ಶ್ರೀಯುತ ಉಜ್ವಲ್ ಕುಮಾರ್ ಪ್ರಭುರವರು ಈಕೆಯ ಕ್ರೀಡಾ ತರಬೇತಿ ಹಾಗೂ ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನು ಭರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾ ಸಾಧಕಿಯಾಗಿ ಸ್ಫೂರ್ತಿಯ ಚಿಲುಮೆಯಾಗಿ ಆಗಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ GM ಕೀರ್ತಿಯವರ ಮುಂದಿನ ಬದುಕು ಉಜ್ವಲವಾಗಲಿ, ರಾಷ್ಟ್ರಕ್ಕೆ ಕೀರ್ತಿ ತರುವಂತಹ ಸಾಧನೆ ಸಾಧ್ಯವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಆಶೀರ್ವಾದ ಪೂರ್ವಕ ಸನ್ಮಾನವನ್ನ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಮಂಗಳೂರು ಗಣೇಶ್ BD ವರ್ಕ್ಸ್ನ ಆಡಳಿತ ನಿರ್ದೇಶಕರು, ಪ್ರತಿಷ್ಠಿತ ಉದ್ಯಮಿಗಳು, ಧರ್ಮ ರತ್ನಾಕರ ಬಿರುದಾಂಕಿತ ಸಮಾಜ ಸೇವಕರು ಆಗಿರುವಂತಹ ಡಾಕ್ಟರ್ ಜಗನ್ನಾಥ ಶೆಣ್ಣಯ್ಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಬೆಳೆಯುತ್ತಿರುವಂತಹ ಕ್ರೀಡಾ ಪ್ರತಿಭೆಗೆ ಆಶೀರ್ವಾದ ಪೂರ್ವಕವಾದಂತಹ ಸನ್ಮಾನವನ್ನ ಮಾಡಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು ಅಲ್ಲಿಂದಲೇ ಶುಭಾಶಯವನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮದ ಧನ್ಯವಾದದ ಸಮಯಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷೀಯ ಮಾತುಗಳೊಂದಿಗೆ ಆಗ ಪ್ರಾಸ್ತಾವಿಕವಾಗಿ ಉಜ್ವಲ್ ಪ್ರಭುರವರು ಮಾತನಾಡಿದ್ದಾರೆ. ಇದೀಗ ಸಿಂಧೂರ ಪಾರ್ಕನ್ನು ಲೋಕಾರ್ಪಣೆ ಮಾಡುವುದಕ್ಕೆ ಮೊದಲು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದ ಸಮರ್ಪಣೆಗಳನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ UR ಪ್ರಾಪರ್ಟೀಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ಉಜ್ವಲ್ ಪ್ರಭು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ
ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಮಾ ಹೈಟ್ಸ್ ಅನಾವರಣಗೊಳಿಸಿರುವಂತಹ ಶ್ರೀ ಮಾಧುಸ್ವಾಮಿ, ಮಾಜಿ ಕಾನೂನು ಸಚಿವರು, ಕರ್ನಾಟಕ ಸರ್ಕಾರ, ನಿಮಗೆ UR ಪ್ರಾಪರ್ಟೀಸ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಮಾ ಸೆಲೆಸ್ಟಿಯಲ್ ಅನ್ನ ಅನಾವರಣಗೊಳಿಸಿರುವಂತಹ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಿಂಧೂರ ಪಾರ್ಕ್ ಅನ್ನ ಲೋಕಾರ್ಪಣೆಗೊಳಿಸಲಿಕ್ಕೆ ಉಪಸ್ಥಿತರಿರುವಂತಹ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಪ್ರವೀಣ್ ಚಂದ್ರ ಆಳ್ವ, ಕಾರ್ಪೊರೇಟರ್ ಎಕ್ಕೂರು, ಮಂಗಳೂರು, ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರಾಗಿರುವಂತಹ ಶ್ರೀ SR ರಂಗಮೂರ್ತಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಶ್ರೀಮಾ ಥೀಮ್ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಿದಂತಹ ಮಂಗಳೂರು ಗಣೇಶ್ BD ವರ್ಕ್ಸ್ನ ಆಡಳಿತ ನಿರ್ದೇಶಕರು ಡಾಕ್ಟರ್ ಜಗನ್ನಾಥ ಶೆಣೈ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ಕ್ಯಾಂಪ್ಕೋದ ಅಧ್ಯಕ್ಷರು, ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ SR ಸತೀಶ್ ಚಂದ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಪುತ್ತೂರು ನಗರಸಭಾ ಅಧ್ಯಕ್ಷರು ಶ್ರೀಮತಿ ಲೀಲಾವತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. KPCC ಸಂಯೋಜಕರಾಗಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗವಹಿಸಿರುವಂತಹ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುತ್ತೂರು ನಗರಸಭಾ ಸದಸ್ಯರು ಶ್ರೀಮತಿ ರೋಹಿಣಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉದ್ಯಮಿ ಶ್ರೀಕಾಂತ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ACF ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕುಂಕುಮ್ ಅಸೋಸಿಯೇಟ್ಸ್ನ ಆಡಳಿತ ನಿರ್ದೇಶಕರಾಗಿರುವಂತಹ ಸಂತೋಷ್ ಕುಮಾರ್ ರೈ ನಳಿಲು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಗರತ್ನೇಶ್ವರಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವಂತಹ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಹ್ವಾನಿತ ಬಂಧುಗಳು, ವಿಶೇಷ ಗಣ್ಯ ಅತಿಥಿಗಳು, ಊರ ಪರವೂರ ಬಂಧುಗಳು, ಭಕ್ತಾಭಿಮಾನಿಗಳು, UR ಪ್ರಾಪರ್ಟೀಸ್ನ ಎಲ್ಲ ಸಹೃದಯದ ಹಿತೈಷಿಗಳು, ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕಳೆದ ಹಲವಾರು ದಿನಗಳಿಂದ ಪ್ರಚಾರ ಪ್ರಸಾರವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಎಲ್ಲ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಹಾಗೂ ಯೂಟ್ಯೂಬ್ನ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಸಿಂಧೂರ ಪಾರ್ಕ್ ಅನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ನಮ್ಮ ಜೊತೆ ಕನ್ನಡ ನಾಡು ನುಡಿ ಗಡಿ ರಕ್ಷಣೆಗೆ ಸಾರ್ವಭೌಮತೆಗೆ ಹುಟ್ಟಿಕೊಂಡಿರುವ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಪ್ರತಿಷ್ಠಿತ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ರಾಷ್ಟ್ರೀಯ ಕುಸ್ತಿ ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಬೆಳ್ಳಿಪ್ಪಾಡಿ ಗುಣರಂಜನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ವಿಶೇಷವಾಗಿ ನಾನು ಸಿಂಧೂರ ಪಾರ್ಕ್ ಉದ್ಘಾಟನೆಗಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಗೊತ್ತಿದೆ, ಏಪ್ರಿಲ್ 2025ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಮೇಲೆ ನಮ್ಮ ಭಾರತೀಯ ಮಾತೆಯರ ಸಿಂಧೂರ ಅಳಿಸುವಂತಹ ಭಯೋತ್ಪಾದಕರ ಯೋಜಿತ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಇಬ್ಬರು ವೀರ ಭಾರತೀಯ ಮಾತೆಯರ ಮೂಲಕ ಪಾಕಿಸ್ತಾನ ಮತ್ತು POKನಲ್ಲಿದ್ದ ಉಗ್ರಗಾಮಿಗಳ ನೆಲೆಗಳ ಮೇಲೆ ನಡೆಸಿದಂಥ ನಿಖರವಾದ ದಾಳಿಯ ಮೂಲಕ ಭಾರತದ ವೀರ ಪ್ರತ್ಯುತ್ತರದ ದ್ಯೋತಕ ಸಿಂಧೂರ, ಭಾರತದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದ ಆ ಹೆಸರೇ ಇಂದು ಶ್ರೀಮಾ ಥೀಮ್ ಪಾರ್ಕ್ನ ಹೆಸರಾಗಿ, ಸಿಂಧೂರ ಪಾರ್ಕ್ನ ಹೆಸರಾಗಿ ಶೋಭಿಸುತ್ತಿದೆ. ಸೈನ್ಯದಲ್ಲಿ ಸೇವೆ ಸಲ್ಲಿಸುವಂತಹ ಪ್ರತಿಯೊಬ್ಬ ಸೈನಿಕನು ಕೂಡ ಮನೆಗೆ ಬಂದು ಮತ್ತೆ ಸೈನ್ಯಕ್ಕೆ ಹೋಗುವಾಗ ಅವನ ಹಣೆಗೆ ತಾಯಂದಿರು ತನ್ನ ಧರ್ಮ ಪತ್ನಿ ಒಂದು ತಿಲಕವನ್ನು ಇಡ್ತಾರೆ. ಹಿಂದೆ ರಜಪೂತ ರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ತನ್ನ ಹಣೆಗೆ ಒಂದು ತಿಲಕವನ್ನ, ಸಿಂಧೂರವನ್ನ ಇಟ್ಟು ಕಳಿಸ್ತಾ ಇದ್ರು. ಅಂತಹ ವಿಶೇಷವಾದಂತಹ
ಮಹತ್ವ ಇರುವಂತಹ ಸಿಂಧೂರವನ್ನ ಇವತ್ತು ನಾವು ಪಾರ್ಕ್ಗೆ ಹೆಸರಾಗಿ ಇಟ್ಟಿದ್ದೇವೆ. ಅಂತಹ ಪಾರ್ಕ್ ಅನ್ನ ಉದ್ಘಾಟನೆಗೊಳಿಸುವುದಕ್ಕಾಗಿ ಎಲ್ಲ ಅತಿಥಿ ಬಂಧುಗಳ ಜೊತೆಗೆ ಗುಣರಂಜನ್ ಶೆಟ್ಟಿ ಅವರು ತೆರಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ನೀವೆಲ್ಲರೂ ಕೂಡ ಇದೀಗ ಕೆಲವೇ ಕ್ಷಣಗಳಲ್ಲಿ ಶ್ರೀ ರಕ್ತೇಶ್ವರಿ, ಆ ಬಳಿಕ ವರ್ಣಾರ ಪಂಜುರ್ಲಿ, ರಾಜ ಪಂಜುರ್ಲಿ, ಕಲ್ಲುರುಟಿ, ಗುಳಿಗ ದೈವಗಳ ನೇಮೋತ್ಸವ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದುದ್ದಕ್ಕೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ದೈವಗಳ ಕೃಪೆಗೆ ಪಾತ್ರರಾಗಬೇಕು ಎನ್ನುವ ಮಾತಿನೊಂದಿಗೆ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೀಗ ಸಿಂಧೂರ ಪಾರ್ಕಿನ ಹತ್ರ ಎಲ್ಲ ತೆರಳಬೇಕು. ಆ ಒಂದು ವಿಹಂಗಮವಾದ ನೋಟವನ್ನ ನೀವೆಲ್ಲರೂ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ, ಸನ್ಮಾನ್ಯ ಗುಣರಂಜನ್ ಶೆಟ್ಟಿಯವರನ್ನ ಸಿಂಧೂರ ಪಾರ್ಕಿನ ಉದ್ಘಾಟನೆಗಾಗಿ ಎಲ್ಲ ಅತಿಥಿ ಗಣ್ಯರ ಜೊತೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಹಲೋ 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 ಹಲೋ
ಬುಕ್ಕವಾಡಿಗೆ
ಬಂದ್ಯಾ?
ಮಸನಂದ ಕನ್ನೋಡು ಮಸನಂದ ಕನ್ನೋಡು ಸಿಂಗಾರ ಮದುವೆ ಆತ್ಮದ ಕಂಡು ಕಾಟೋಡು ದೀಪದ ಗುಣ ಕೂಗಿ ನೋಡು ಸುಖರಿ ಮಕ್ಕಳಿದ ಬರುವೇರಿನ ಉಪ್ಪದ ಗಂಟೆ ಉಂಟಲ್ಲೇ ಲಕ್ಷಮನ ಜಾತಕ ಪುಸ್ತಕ ಒಂದೊಂದು ಹುಡುಕು ಬಂಡಲ್ಲೇ ಸೊಲಗೆ ನಂದಕರನಗೆ ಏನಾಯೇ ಬೋತುನಯೇ ಉಂಡಗೆಯೇ ಯಾರಿಯ ಮಧ್ಯದ ಬಾಲುಕೆ ದಾನ ಯಾಗ ಬೋತು ಬಂಡಲ್ಲೇ ಆನಂದ ಪೋಯದ ಬೋತನ ಕಳವರ ಈಗಿನ ಬದಿಯರೆ ಉಂಡಗೆಯೇ ಹಿಂಡದ ಸುದೆ ಉಂಟು ಸಲಬರ ಭಯನದ ಓಡಂಡ ಓಡಿಯೇ ಸರ್ವದಿಕ್ಕ ರಾಜ ಉಂಟು ಸಲಬರ ಕಾಲು ಬೇಡದ ಕೆತ್ತಿ ಓಡಿಯೇ ಬೇಗಂಡ ಜೊತೆ ಹೊರಪ್ಪ ಗಂಡ ಆಡಿಯೇ ಬಲಿಯಾಡ ಅನಾದಯಾಗೆ ಭೋಗವಂಡೇನ ಅಲ್ಲ ರಾಜ ಅಲ್ಲ ಸೀನೆ ಲಕ್ಷಣಗಳೇ ಅಲ್ಲ ರಾಜ ತೋರ ಎಲ್ಲಾಡಿ ಸೀನೆಗೆ ಬಂದಾಗ ಮಾಲಿಗೆ ಸರ ದೇವರನ್ನ ಬೇಡಿಯೇ ಮಾಲಿಗೆ ಸರ ದೇವರನ್ನ ಬಲತ ಮಾಡ್ಬೋದು ಸಿಕ್ಕೋಜಿ ಬಲಿ ಅಂಡ ಕೊಡಿಯೇ ಅಲ್ಸು ಗಂಟೆನೆ ಕೂಡಗ ತೊಂದು ಉತ್ತರದ ಮುಚ್ಚಿ ಮಲ್ಲಿಗೆ ಬರುವಲ್ಲೇ ಉತ್ತರದ ಮಂಡಗೆ ಬಂದಾಗದ ಹಾರಾಡಿ ಕೆಂಡೆಲು ಬಲಿ ವಿಜಯ್ ಇರುವೆ ಉಳಿದು ಬರ್ತಿದೆ ಅಂಗಾರೆ ಸೋಯದ ಕಲಿಗೆ ಬಂದೆಯೇ ಅಲ್ಲಯ ಬಲಿ ಮೇಡಿ ಕೇಳುಗುನಾಗ ಭೂಮಿ ತುಪ್ಪನ್ನ ಗಂಟೆ ಒಳಗೆ ಸರಿ ಮೈದಾನದಲ್ಲಿ ಕಡೆ ಬಂದೆಯೇ ನಾಳೆ ಕಂಬಳು ಬದನಾದಿ ಬರುತ್ತ ಆನಂದ ಬೇಕಾದ ಕಟ್ಟೆಯೇ ಒಂದೇ ಮಣ್ಣುಡಿದೆ ಆಕಾರವೇ ರಚಿಸಿದ ಬಟ್ಟೆಗೆಯೇ ರಾಮದೇವರನ್ನ ಬೆಚ್ಚ ಬರ್ತೇನೆ ರಾಜರ ತುಪ್ಪಂದರೆ ಬೇಗದಿಯೇ ಆ ಕಾಲ ಹೋದು ಈ ಕಾಲ ಬಂದಾಗ ಇಂಥರ ಮುಂಚೆ ಜೊಟ್ಟಿಗೆ ಒರಿಯಾರಿ ತಂತಿರ್ದಾರೆ ಕತ್ತಿನಗಳ ನಡು ಒರಿಯಾರಿಯನ್ನು ಮುಗಿದರೆ ಪೂಜೆ
ಸ್ವಾಮಿಯಿಂದ ಮಾಡಿದ ಪ್ರಾರ್ಥನೆ ಮಾಡಿದ್ರು ಸರ್ವ ವಿಘ್ನಗಳು ಕಲೆಪುನಂಚಿನ ಮಹಾಗಣಪತಿ ದೇವರನ್ನ ಸುರೂತ ಪೂಜೆಗೆ ತೆರೆತಕ್ಕಾದ ಇಡೀ ಪುತ್ತೂರು ಏಳ್ನಾಡು ಸೀಮೆಣೆ ಕಣ್ಣ ಸೀಮೆಣೆ ಕಾತುಂದ ಬತ್ತಿನಂಚಿನ ಮಾಲಿಂಗೇಶ್ವರ ದೇವರನ್ನ ಮಹಾಶಿವಲಿಂಗ ಗಡ್ಡೆಬೂರು ಪಲ್ಲಾಡದಪ್ಪೆ ಉಳ್ಳಾಲ್ತಿನ ಮನವೆಚ್ಚ ಒಂದು ಸ್ವಾಮಿ ದಂಡನಾಯಕನ ಸ್ಮರಣೆ ಮತ್ತೊಂದು ಗಾಮಗಜತ್ತರೊಂದಗ ಮಹಾವಿಷ್ಣು ದೇವರನ್ನ ಅಷ್ಟವಾದಲೆಗೆ ತೆರೆತಕ್ಕಾದ ರಾಜ್ಯ ಬತ್ತನಗ ರಾಜ್ಯಂ ದೈವ ಗ್ರಾಮ ಬತ್ತನಗ ಗ್ರಾಮ ದೈವ ಅಂದ ಪಡಪ ಒಂದು ಬತ್ತನ ಸತ್ಯ ಶಿರಾಡಿನ ಧರ್ಮ ರಾಜ್ಯಂ ದೈವ ಕಲ್ಕುಡನ ಸೂರ್ಯದ ಮಾಮಗೆ ತೆರೆತಕ್ಕಾದ ಈ ಜಾಗಡೆ ಆರಾಧನೆ ಕರ್ತೊಂಬತ್ತಿನಂಜಿನ ಸರ್ವಶಕ್ತಿನಗಳ ಕಾಲುಗಳಿಗದ ಮಟ್ಟಿಗೆ ತೆರೆತಕ್ಕಾದ ಬೆದ್ರಾಳ ಪಂತುನಂಜಿನ ಪವಿತ್ರವಾಯಿನ ಮನ್ನಡೆ ಭದ್ರವಾದ ನಡುನೆತ್ತಿರೆ ಕಾತೊಂದು ಬತ್ತಿನಂಚಿನ ಅಷ್ಟಕುಲ ನಾಗದೇವರೇ ಅವೇ ಪ್ರಕಾರವಾದ ಅಧಿಕಾರಡುಪ್ಪುನಂಜಿನ ರಾಜಪಂಜುರ್ಲಿ ಕುಪ್ಪೆ ಸತ್ಯಕಲ್ಲುಟ್ಟಿನ ಆಧಾರ ಕಡಗಂದಾಡು ಉಂಡಾಪಿನಂಚಿನ ರಾವ್ ಕುನಪುನ ಮಾಯಕರೆಂದು ಬಡಪ ಒಂದು ಬತ್ತಿನ ಸತ್ಯದೈವ ರಾಜಗುಳಿಗನ ಪಾರಿಬಣ್ಣೊಂದು ನೂಲುಪಾಲು ನೂದಾಲು ನಾಲುಗುತ್ತು ಎಡಮಗುತ್ತು ಬತ್ತುಗುತ್ತು ಬದನಾಜಿಗುತ್ತು ಬೇತೆ ಬೇತೆ ಜಾತಿ ಇತ್ತಲ್ಲ ಬೆದ್ರಾಳದ ಪವಿತ್ರವಾಯಿನ ಮಂದಡೆ ಒಂಜೇ ಜಾತಿ ಪಣಬಿನ ದೂರದೀದು ಒಂಜೇ ನೀತಿ ಪಣಬ ಲೆಕ್ಕಾಚಾರಡು 10 ಬೀರಳು ಶರಣು ಮಲ್ಪದೆ ತೆರೆತಕ್ಕಾದ ಸ್ವಾಮಿ ಅಪ್ಪೆ ಲೆಕ್ಕೇಸಿರಿ ಯಾವ ಶತಮಾನ ಕಾಲಡೆ ಬೆದ್ರಾಳದ ಪವಿತ್ರವಾಯಿನ ಮನ್ನಡೆ ಚೀಮುಲ್ಲ ಕೋಟೆ ಗಗ್ಗಲ್ಲ ಮನ್ನಡೆ ಶತಮಾನ ಕಾಲಡೆ ಉದ್ಯವೆಂದವತ್ತದೆ ಗಿಂಡದ ನೀರೇ ಪುಂಡಿದ ಪುರ್ಪ ಅನುವಾರ ಕಾಲದ ಭಕ್ತಿಗೆ ಒಳಿದೆ ತಾನುಲ್ಲೇ ಪಂತುನ ಬಲಭಾಷೆಯನ್ನು ಕೊಡ್ತಾನ ಮಿತ್ತು ಸ್ವಾಮಿಗೆ ತೀರ್ಥ ಭೂಮಿಗೆ ಎಳುವೆರ ಸತ್ಯ ಮಾಯಲು ನಿಖಲೆಗೆ ಮಾತ್ರ ಗೋಚಾರ ಅಪಗ ಅಗೋಚರವಾದಿತ್ತನ ದೈವ ಚರಾದಿತ್ತನ ಅಲ್ಲ ಸ್ಥಿರಮಲ್ಪ ಓಡುವ ಬಂದ ಲೆಕ್ಕಾಚಾರಡೆ ದಾದನ ಒಂಜಿ ಬಾಲದ ಕೈಪತ್ತದು ಪೊರ್ಲುದ ಒಂಜಿ ಸಂಸ್ಥೆನ ಮಾತ ನಿರ್ಮಾಣ ಮಲ್ಪ ನಡೆದ ಬಕ್ಕ ಅವೇ ಕಾಪನಂಚಿನ ಪರಿಮಾರ್ಜನೆ ಮಲ್ಪಡುವ ಲೆಕ್ಕಾಚಾರಡೆ ಸಾರಿ ಗುಣಿತಡ ತೋಜಿ ಬತ್ತಿನ ಪ್ರಕಾರವಾದ ನೆಗೆತ ಬತ್ತನ ಐವರ ಸತ್ಯಗಳನ್ನು ಹೊರಗಳಿಗೆ ಪೊರ್ಲುದ ಚರಾದಿತ್ತನ್ನ ಸ್ಥಿರಮಲ್ಪ ಓಡುವ ಬಂದು ನಂಜಿನ ಮಾಮಲ್ಲ ಸಾರಿ ಪ್ರಶ್ನೆ ತೋಜಿ ಬತ್ತನ ಅಳಲ ಬತ್ತಿನ ದೈವನು ಇತ್ತಿನ ರಥನು ನಂಬುಡು ಬಂದು ನಂಜಿನ ಉಡಾಲದ ಭಕ್ತಿನ ಮಾತ ಮೇಲ್ಸರಂಗ ಮಲ್ಪ ಒಂದು ದಾಳ ಇಜ್ಜಂದಿನಂಜಿನ ಸಂಸಾರ ಇನ್ನ ಸತ್ಯಳು ಮಾತ ನಿಖಲೆ ನಡಪಾದು ಕೊರಿಯರನ್ನಾಂಡ ಈ ಮಣ್ಣು ಬೆಳಗು ಮಾಯ ಬೆಳಗು ಪಂದುನಂಜಿನ ಮಮಕಾರ ನದಿ ಒಂದು ಜತ್ತು ಬಿದಾಟ್ನಾಗ ಅಪಚಾರ ಅಪಸ್ವರಳು 1000 ಬತ್ತಿತ್ತು ನಾಡಲ ಅಪ್ಪೆ ಲೆಕ್ಕಂದಿನ ಮಾಯ ದೇವರ ಲೆಕ್ಕಂದಿನ ಸತ್ಯ ಮೊಕಲ ಮಾತೆರಲ ಕೈಪತ್ತದೆ ಉಳ್ಳೆ ಪಂಪುಣ ಭಾಷೆಯನ್ನು ಕೊಡ್ತು ಇನಿಕಾನಗ ಗ್ರಾಮ ಸೇರ್ದು ದೊಂಪದ ಬಲಿ ಸೇವೆ ಕೊರ್ಪುಣಂಜಿನ ಯೋಗ ಭಾಗ್ಯ ಇಡೀ ಗ್ರಾಮಸ್ಥರಿಗೆ ಬತ್ತುಂತು ಬಂಡ ಅವು ತಪ್ಪಾವರ ಸಾಧ್ಯಜಿ ಅಪ್ಪೆ ಇನಿಕಾನಗ ಇನಿಕೋಡದ ಕಟ್ಟತ್ತಮ್ಮ ಇನಿಕೋಡದ ಮದಿಪುಲಾತ್ ಸರೆಟ್ಟು ತುಂಬುಂಡ ದೇವರಿ ಪುಗಳ್ಳು ತುಂಬುಂಡ ದೈವ ಉಲಾಯಿಗೆ ಅಪ್ಪೆ ಬಿದೈಗೆ ದೈವಾದು ಇಡೀ ಕುಲಕೋಟಿ ಕುಟುಂಬನ ಕಾತೊಂದು ಬತ್ತಿನಂಚಿನ ಭೂಮಿ ವಾರಗ ಅಪ್ಪೆಲೆಕ್ಕೇಸಿರಿನ ಎಂಕ್ಲ ಅರೆಗಳಿಗೆ ಉಂಡು ಮಂತನಂದಾಂಡ ಎಂಚ ಗಂಗೆಡ ಮೀನ ಬಾಬ ಬರಿಯಾರಾಪುಣ ಅವೇ ಪ್ರಕಾರವಾದ ಭೂತಾಳ ಪಾಂಡ್ಯ ಮಂದನ ಕಟ್ಲ ಪ್ರಕಾರವಾದ 14 ಕಟ್ಟದ ದೈವದ ಸೇವೆನ ಮಾತ ಎಂಕ್ಲ ತೂಣುಂದಾಂಡ ಎಂಕಲ್ನ ಕಣ್ಣದ ಪಾಪಲು ಮಾತ ದೂರಾವು ಪಂತುನಂಜಿನ ಮಾಮಲ್ಲ ಸದುದ್ದೇಶನದಿ ಇದೆ ಕಾಲ ತೆರೆಯಂದಿನ ಗ್ರಾಮಸ್ಥರೇ ಮಾತ ತೆರೆದುಂಡು ಮಂತನ ಜೋಡಣೆಡೆ ಕಡೆ ತಪ್ಪು ಕೊಡಿ ತಪ್ಪು ನಡೆ ತಪ್ಪು ಆಚಾರ ವಿಚಾರ 1000 ವತ್ತುಪ್ಪಮ್ಮ ತಪ್ಪುಣು ತಪ್ಪಾಲ ಒಪ್ಪುಣು ಒದಗಾಲ ವಿಷ ಇತ್ತುಂಡ 7 ಕಡಪ ರಾಜ ಅಂಚಿಗೆ ಪಾಡ್ಪಾದು ಕೊಡ್ತು 12 ಕೋರೆತ್ತಲ್ಲ ಬೇರೆಡೆ ಸರಿಗೆ ಮಲ್ಬಾದು ಕೊರ್ಲಾ ಬಂದು ನಾವು ಉಡಾಲದ ಭಕ್ತಿ ಇನಿಕೋಡೆಯಾಯಿನ ಕಟ್ಟತ್ತಮ್ಮ ಇನಿಕೋಡೆಯಾಯಿನಂಚಿನ ಮದಿಪತ್ತು ಬಾಣು ಸೇನವರೆಗೆ 14 ವರ್ಷದ ಪೊಣ್ಣು ಮಗಳಾದು ಹೊರ ತೆಲಿತದು ಹೊರ ಬುಳಿತದು ಹೊರ ನಳಿತದು ಭೂಮಿ ಬಾರಗ ಕನ್ಯಾ ಉಳಕ್ಕೆ ಸಿರಿಮದಿ ಬಾಳನ್ನು ಬಣಪ ಒಂದು ಬರ್ತದೆ ಅಂತರಂಗದ ಬೂಡು ಬೇರೆ ಜನನಂದ ಉರುಡು ಉಪದೇಶಿ ಬಾಲೋಳಿ ಬಂತು ನಂಜಿನ ಕಟ್ಟೆ ಅಕ್ಕಲ್ನ ಧರ್ಮ ತಪ್ಪುಣಗ ಅಂಬೆರ್ಲು ಕೊಂಬೆರ್ಲು ಬಂತು ನಂಜಿನ ಕಟ್ಟೆ
ಆಕಾಶದ ತೆಡಿಲು ನೀರುಡ ನಿಗರು ಮಣ್ಣುಡ ಸರ್ಪೆ ಉಂಡ ಬತ್ತನ್ನ ಬಿರುಮೇರೆಗೆ ಒಟ್ಟೆಪ್ಪೆ ತಂಗಡಿ ಭೂಮಿ ಭಾರಗಲಕ್ಕೆ ಹೆಸರಿಂದ ಬಡಬ ಒಂದು ಬತ್ತಿನಂಚಿನವಾಯ ಸ್ವಾಮಿಯಪ್ಪ ಆಕಾಶ ಬುಡ್ಲಮ್ಮ ಭೂಮಿಡಾವಲ್ಲ ಭೂಮಿ ಬುಡ್ಲ ಶತಮಾದಡಾಲ ಶತಮಾದಲ ಬುಡ್ಲ ನಾಗದೇವರನ್ನ ಬಲಭಾಗಡಾವಲ್ಲ ನಾಗದೇವರನ್ನ ಬಲಭಾಗವುಳ್ಳ ನಿನ ಒಂಟಿ ಸ್ಥಾನದ ಹಾಯನ ಬರ್ಪಾವಲ್ಲ ಒಂಟಿ ಸ್ಥಾನದ ಹಾಯ ಬುಡ್ಲ ತೂಕನಂದ ಉಜ್ಜಳ್ಳಾದ ತೂಕನಂದ ಉಜ್ಜಲ ಉಡ್ಲ ಏರಾಯಿನ ಮಕರ ತೋರಣ ಬೀಣಿನ ಸುತ್ತಿಗೆ ಏರಿನ ಬಲಿ ಎಳುಪ್ಪ ಕಾಲದ ಭಯ ಏಳುಪ್ಪ ದರಬಾಲಿತೆ ಬೆದ್ರಳದ ಮಣ್ಣಡೆ ಸತ್ಯ
അമ്പലക്കന്തിന മായ ഉണ്ടാത്ത ദേവന നുടിയരയുന്ന അധികരേക്കുള്ള കേന്ദ്ര രാജ്യ ഉണ്ട് ദേവ കൊർണേജ മക്കളിലേക്ക് ഭയಗೆ ತುಂಬ ಚಂಡವಾದ
ಊಟ ಮಾಡಿದ್ದೇನೆ
ಇದು ಗಂಟೆ
ಇವಾಗ ಯಾರು ಹೇಳಿದ್ರು ಮತ್ತೆ ನಾನು ಅವಾಗ ಅದನ್ನೇ ತಾನೇ ಹೇಳಿದ್ದು. ಎಕ್ಸಾಕ್ಟ್ಲಿ ಹಚ್ಚಿ ಅದು ಹಚ್ಕೊಬಿ ಅವಳು ಜೋರು ಮಾಡಿದ್ರೆ ಆನಿತಾ ಆಯ್ತಾ ಬಿ ಹೆಚ್ಚಂಗೆ ಹೊಡೆಯುತ್ತೆ ನೋಡು ಅಮ್ಮನ ಹತ್ರ ನಾನು ಅದನ್ನ ಹೇಳಿದ್ದು ಮೀನು ಸ್ಟಾರ್ಟಕ್ಕೆಲ್ಲ ಚಟ್ನಿಗೆ ಒಗ್ಗರಣೆ ಈ ಕಾಲೇನ್ ಮಾಡ್ಕೊಂಡಿದ್ದೆ ಇಲ್ಲ ಬೇಕಿತ್ತು ಎರಡೆರಡು ಆಣಿ ಹಾಕ್ತಾನಂತೆ ಅದಕ್ಕೆ ಒಂಚೂರು ಮೊಂಡಾಗ್ತಾನಂತೆ ಅವನು ಹೇಳಿದ್ದಾನೆ ಅಂದ್ರೆ ತಪ್ಪಾಯ್ತು थोड़ा अमूल
ಮಕ್ಕಳಿದ್ರ ಅವಳ ಫ್ರೆಂಡ್ಸ್ ಇದ್ರಲ್ಲ ಅಮ್ಮ ಬಂದಿದ್ದಾರೆ. ಸೀಮೆ ಇದ್ದಾಳೆ ಈಗ ಇಲ್ಲಿ ಬಂದು ಕಾಲಿಗೆ ಕುಸ್ತಿ ಮಾಡ್ಲಿಕ್ಕೆ ಹೋದ್ರೆ ನಾನು ಅದಕ್ಕೆ ಪೂರ್ತಿ ಗಂಟೆ ಮಾಡಿದ್ರು ಶಾಲೆಗೆ ಹೋಗ್ತೀಯ ಶಾಲೆಗೆ ಮನೆಯಲ್ಲಿ ಯಾರಿದ್ದಾರೆ ನಾನು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಹೆಸರು ಉಷಾ ಗೊತ್ತು ನನಗೆ ನಿನ್ನ ಅಪ್ಪನ ಹೆಸರು ಪೀಟಯ್ಯ ಡ್ಯಾಡಿ ಹೌದು ಡ್ಯಾಡಿ ಹೆಸರು ಅಪ್ಪನ ಹೆಸರು ಡ್ಯಾಡಿ
ಹೆಸರು ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮಹೇಶ ಅಜ್ಜಿ ಹೆಸರು ಶಾಲೆಗೆ ಅತ್ತೆ ಕಳಿಸಿದ್ದಾರೆ. ಟಿವಿಯಲ್ಲಿಯಾ? ಎಂತ ಬರ್ತೀರಾ? ಬಿಳಿ ಡ್ಯಾನ್ಸ್ ಬಿಳಿ ಡ್ಯಾನ್ಸ್ ಮಾಡೋದು ಡ್ಯಾಡಿ ಇಲ್ವಾ ಈಗ? ಡ್ಯಾಡಿ ಮನೆಗೆ ಹೋಗಿದ್ದಾರೆ. ಈಗ ಗೊತ್ತಿಲ್ಲ ನನಗೆ ಸರಿ ಈಗ ಹೇಳಿದ್ದೆ ಅಜ್ಜಿ ಅಂತ ಗೊತ್ತಿಲ್ಲ, ಆ ಹೆಸರು ಗೊತ್ತಿಲ್ಲ. ಈಗ ಹೇಳುದು ಸರಿ ಎಂತದು ಮರೆ ಅವಳದ ಹೆಸರು ಗೊಳ್ದ ಯಾರು ಗೊತ್ತಿಲ್ಲ ಅವಳ ಹೆಸರು. ಎಂತದು ಮರೆ ನೀವು ಮಾಡ್ಕೊಂಡು అక్కడ పోయేదా ఎలిఫెంట్ ఎక్కలు ನೋಡಿದ್ದೇನೆ. ಅಲ್ಲಿಲ್ವಾ ರೋಡ್ ಸೈಡ್ ಇಲ್ವಾ? ಈಗ ಶಾಲೆಗೆ ಹೋಗ್ಬೇಕು ಮತ್ತೆ ಈಗ ಹೇಗೆ ನಾವು ಎಲ್ಲಿ ಹೋಗುದು? ಎಲ್ಲಿ ಹೋಗುದು ಕೈಗೆ ಇದು ಪಿಕ್ನಿಕ್ಕಿಗೆ? ದೂರ ಇಲ್ಲಿ ದೂರ ಬಸ್ಸಿನಲ್ಲಿ ಕಾರಲ್ಲಿ ಅದು ಅದು ರೋಡಿನಲ್ಲುಂಟು
ಹೋಗ್ತೀರಿ ಬ್ಯಾಟ್ರಿ ಇದು ಬನ್ನಿ ಕ್ಯಾಮರಾ ಬ್ಯಾಟ್ರಿ ಬೋರ್ಡ್ 23 ಕ್ಯಾಮರಾ ಬ್ಯಾಟ್ರಿ ಬೋರ್ಡ್ ಮಾಡಿ. ಹಲೋ ಹೋಲ ಇದು ಏನಿದ್ದೀಯ ಬರಮ ಬನ್ನ ಬ್ಯಾಟ್ರಿಗೆ ರೆಡಿ ಬನ್ನಿ ಬೇಗವಲ್ಲ ನಾನು ಹೇಳ್ತೀನಿ ಕ್ಯಾಮ್ರಾದಿ ಸರಿ ಆತ ನಾನು ಕೋಟೆಗೆ ಇನ್ನೇನು ಕ್ಲಿಯರ್ ಆಯ್ತು ಹೌದು ಬಾಕಿ ಎಕ್ಸಾಮ್ ಇತ್ತು ವಾಟ್ಸಪ್ ಫಸ್ಟ್ ಇಯರ್ ಸ್ವಾಮಿಯಿಂದ ಮಾಡಿದ ಪ್ರಾರ್ಥನೆ ಬಂತು.
ಕುಂಬಳೆ ಮೂಜಿ ಸಾರ ಸೀಮೆ, ಇಟ್ಟೇಲು 2 ಸಾರ ಸೀಮೆ, ಪಂಜ ಸಾರ ಸೀಮೆ, ಪುತ್ತೂರು ಏಳ್ನಾಡು ಸೀಮೆ. ಗ್ರಾಮಗಳು ಮಹಾವಿಷ್ಣು ದೇವೇರಿ ಸತ್ಯ ರಾಜ್ಯದ ದೈವ ಕಲ್ಕುಡೆ ಸತ್ಯ ಶಿರಾಡಿನ ಧರ್ಮನು ಮಾತ ಮತ್ತೊಂದು ಯಾವ ಶತಮಾನ ಕಾಲಡೆ ಮನ್ನಡು ಆರಾಧನೆ ಕರ್ತೊಂಬತ್ತಿನ ಸತ್ಯ ಭೂಮಿ ವಾರಗ ಸತ್ಯ ಲೆಕ್ಕೇಸಿರಿಡ ಪ್ರಾರ್ಥನೆ ಮಾಡ್ತೊಂದು ಸ್ವಾಮಿ ಅಪ್ಪೆ ಭೂಮಿ ತೂಕಂದಾರ ಕನ್ಯಾವು ಲೆಕ್ಕೇಸಿರಿ ಭೂಮಿ ಏತು ತೂಕ ಉಂಡ ಅದೇ ತೂಕದ ದೈವ ಭೂಮಿ ತೂಕಂದಾರೆ ಕನ್ಯಾವು ಮದಿಮಾಲೆ ಬಾಲೆ ಮದಿಮಾಲೆ ಎಂದು ಮಡಪ ಒಂದು ಬತ್ತಿನಂಚಿನ ಮಾಯ ಅಪ್ಪೆ ಕಾಲಾದಿ ಪೋಣಮ್ಮ ವರ್ಷಾದಿ ಬತ್ತನೆ ವರ್ಷಾದಿ ಪೋಣು ಕಾಲಾದಿ ಬತ್ತನೆ ಕಾಲು ಬದರಾಡು ತಿಂಗೊಲ್ಲ ಸೇವೆತ್ತಿ ದಾದನ ಕರಣ ವರ್ಷ ನಿಗಲೆಗೆ ಆಪಾಪನ ಪ್ರತಿಷ್ಠಾಪನೆಯ ಮಾತ ಮಲ್ಪಾದೆ ನವಕಗಳ ಅಭಿಷೇಕದ ಮಾತ ಮಲ್ತದೆ ಇನಿಕಾನಗ ತಿಂಗೊಲ್ಲ ಸಂಕ್ರಾಂತಿದ ಕಟ್ಲೆನ ಮಾತ ಮಕ್ಕಳು ಸಾಂಗ್ಯ ಮಲ್ಪಾದ ಕೊರ ನಡೆದ ಬಕ್ಕ ಮಗಳ ಮನಸ್ಸು ಹೆಂಚಿನ ಮಾತ ಉಂಡ ಆ ಪ್ರಕಾರವಾದ ಇನ್ನು ಮಾತ ನಡಪಾದ ಕೊಡ್ತಾ ಆ ಪ್ರಕಾರವಾದ ಇಡೀ ಗ್ರಾಮ ಭತ್ತಕ್ಕೆಲ್ಲ ಸೇರಿದ ಸಾಧಿ ದೊಂಪಬಾರದು ದೊಂಪದವಲಿ ನೇಮ ಇಂಚ ರಾಜ್ಯಂ ದೈವ ಗ್ರಾಮ ದೈವ ಕೊರ್ಪುಣ ಅವೇ ಪ್ರಕಾರವಾದ ಎಂಕಲ್ನ ಸತ್ಯ ಲೆಕ್ಕೇಸರಿಗೆ ಕೊಂಜಿಕೊಂಡೆ ಬೇರು ಕೊರ್ನುಂದಾಡ ಸಾರಕೊಂಡೆ ಬೇರದ ಅದೆ ಮಲ್ಪಾದ ಕೊರತು ಇಡೀ ಸಂಸಾರನೇ ಗ್ರಾಮನ ಮಾತ ಎಡ್ಡೆ ಮಲ್ಪಾದ ಕೊರುವರು ಪಂತನಂಚಿನ ಮಾವಲ್ಲ ಸದುದ್ದೇಶ ನದಿಯಿದು ಜತೆ ಬಿದ್ದಾಂಡಂಜಿನ ಸಂಸಾರದಲ್ಲಿ ನೆರದುಂಬುಗು ಕಂಗಿಡು ಉರುವೆ ತಾರಡೆ ಕರ್ಕ ಭೂಮಿಡ ಬೈ ಬಾರ ಹೆಚ್ಚಾದ ಕೊರ್ಲಮ್ಮ ಶನಿವಾದಿಗೆತ್ತಿನ ವಿದಯ ಮನ್ಪಲ ಅವಿಷ್ಯ ಭವಿಷ್ಯನ ಉಲಯ ಮನ್ಪಾದ ಕೊರತು ಕಲ್ಲಕೋಟೆಗೆ ದೀದಿ ಸಮಾಧಿ ಮೆರಪಾದ ಕೊರ್ಲಾ ಪಂತ ನಾವು ಉಡಾಳದ ಭಕ್ತಿ ನಾಗಗೆ ನಾಗಮಂಡಲ ಬೆರ್ಮೆರೆಗೆ ಬೆರ್ಮಂಡಲ ದೇವರೆಗಂಡ ಸೀಮೆ ಗ್ರಾಮದ ಕಟ್ಲೆಗೆ ತಂತ್ರದಾರವರಡು ಅಡ್ಡೆಗಟ್ಟಡು ದೇವರಿಗೆ ಗಟ್ಟೆ ಪೂಜೆ ರಂಗ ಪೂಜೆ ನಡೆದಿದೆ ದೇವರ ರಥಕ್ಕಾದ ರಥೋತ್ಸವ ನಡೆಪುಣವು ಸೀಮೆ ಗ್ರಾಮದ ಕಟ್ಟ ನಿಚ್ಚನ ಅಂಡ ಭೂತಾಲ ಪಾಂಡ್ಯವಲ್ದನ ಕಟ್ಟ ಪ್ರಕಾರವಾದ ದೈವಾರಾಧನೆ ನಿನ್ನ ಸ್ಥಾನ ಉಂಡಡಿತ್ತನ ನಿನ್ನ ಬಾಲಭಂಡಾರನೆ ಮೂಡಾಯಿ ಬಡ್ಡಾಯಿ ಕೊಡಿಬಾರದು ಕೊಡಿಗೇರದು ಬಲಿದೀದು ಬಲನೇಮ ಕೊರ್ನಾಲ್ಪ ಎಂಕಲ ಮಂತನ ಪಾಪೊತ್ತು ಸರ್ವಲ ದೂರಾವು ಅಪ್ಪೆಯ ಬಂಧುನ ಮಮಕಾರಡೆ ಬಲತಕಾರ ಕೊಡಿ ಉಂಗುಸ್ತ ದೀನಾಡ ಮಣ್ಣು ಪರಿಪೂರ್ಣವಾದ ಎಡ್ಡಾವು ಪಂತನವು ಎಂಕಲ್ನ ಉಡಾಳದ ಭಕ್ತಿ ಆ ಪ್ರಕಾರವಾದ ನಾಗಗ ಸರಿಕೆಯಾಗಿ ನಂಚಿನ ಮಾಯಾ ಇನಿಕಾನಗ ಪತ್ಯಸಲ ಗುರುಪ ಬರ್ತದೆ ಮದಿಮಾಲೈಂದೋಡು ಈ ಉಂಟು ನಂಜಿನ ಬರ್ತಡು ದೇಶದ ಅರಿ ಬರ್ತದೆ ಬೆದ್ರಾಳ ಗ್ರಾಮಸ್ಥರಲ್ಲ ಪತ್ತೊಕ್ಕೆಲ ಸಂಸಾರದಕ್ಕಲ್ಲ ಈ ಜಾಗದಕ್ಕಲ್ಲ ಮಾತ ಉಂಟುನಗ ಇಂಕಲ್ಲ ಮಾತ ಬದುಕಿನ ಎಡ್ಡೆ ಮಲ್ಪಾದ ಕೊಡ್ದು ಸುಖಂತ ಗಾಳಿನ ಮಾತ ಬೀಜಾದ ಕೊರ್ಲೆ ಬಂದರು ಎಂಕಲ್ಲ ಉಡಾಳದ ಭಕ್ತಿಯಮ್ಮ ಸ್ವಾಮಿ ಸತ್ಯ ಲೆಕ್ಕೇಸಿರಿ ಇನಿಕೋಡೆಯಾಯಿನ ಕಟ್ಟತ್ತು ಇನಿಕೋಡೆಯಾಯಿನ ಮದಿಪತ್ತು ಆಕಾಶದ ತೆಡಿಲು ನೀರಡ ನಿಗರಿ ಮಣ್ಣಿಡ ಸರ್ಪೆ ಎಂದು ಮಣಪ ಒಂದು ಬರ್ತದೆ ಮೂಡಾಯಿ ಕುಕ್ಕೆ ಪಡ್ಡಾಯಿ ಬೈಯೊಳಗೆ ನಡುಪುತ್ತೂರು ಏಳಾಳ ಸೀಮೆಗೆ ಜಂತ ಬಂದಾಗ ತನಿಕಾಯ್ದ ಬಾಕಿಲ್ಡು ಸತ್ಯ ಲೆಕ್ಕೇಸರಿಂದ ಮಣಪಾದೆ ಇಡೀ ಸೀಮೆಯನ್ನು ಹೊಂಜಿದಿನಂತ ಮಟ್ಟಿಗೆ ಕಾತೊಂದು ಬರಪಿನಂಚಿನ ಮಾಯ ಅಂಬೆರ್ಲು ಕೊಂಬೆರ್ಲು ಮಂದಿನ ಮಾಯ ಅಂದ ಮಣಪಾವುದು ಬರ್ತದೆ ಇನಿಕೋಡದ ಕಟ್ಟತ್ತೆ ಶಂಕರ ಬನ್ನಯೆ ಶಾಂತನ್ನ ಬನ್ನಯೆ ಬಂದನ ಭಾರಿ ಬಂತೊಂದು ಅರಿವಾಳ ಮರಿವಾಳ ಬಾಣುಸೇನ ಮೇಲೆ ಬಂದನ ಕಟ್ಟ ಪ್ರಕಾರವಾದೆ 14 ಕೋಟದ ಬಲಿ 14 ಕೋಟದ ಆ ಸಿರಿತ ಸೇವೆನ ಮಾತನಿಗೆ ಕೊರ್ನುಂದಾಂಡ ಎಂಕಲ್ ಎಡ್ಡಾವ ಬಂತು ಉಡಾಳದ ಭಕ್ತಿ ಇದೆ ಆಕಾಶ ಬುಡ್ಲಮ್ಮ ಭೂಮಿಡಾವಲ್ಲ ಭೂಮಿ ಬುಡ್ಲ ಶತಮಾದಲ ಬುಡ್ಲ ಕುಂಚದ ಉಲೈ ಜನಿಸಿನ ಸತ್ಯದ ಸರ್ಪೈ ಕುಂಚನ ಬುಡ್ಲ ಹೊರತೊಂದು ಮಲ ರಾಜ್ಯಾಂಗ ನಗರ ಜಿರದೊಳಪಲ ಸಂಸಾರದಂಚಿ ಮೌನ್ಯ ಪಾಡ್ದು ಅಡ್ಡೋಗು ಅಣಿ ನೀಟೋಗು ಮುಡಿ ಸತ್ಯದತ್ತ ಕನ್ಯಾವು ಬಾಳಲಕ್ಕೆ ಎದುರಿ ಸತ್ಯದ
ಅಲ್ಲಿ ಯಾವ ಅಲ್ಲಿ ಬರ್ಬಾ ನೋಡಿ ಸರಿ ಆಯ್ತಾ ಹಾಗೆ ಹಲೋ ಯಾವತ್ತ എൻ്റെ പരിപാടി പറയട്ടെ